ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಚಿಂತಕರಿಗೆ ವಂದನೆಗಳು. ವಿಶ್ವಾತ್ಮ ಬಹಳ ಚಂದದ ಭಗವಂತನ ಶಬ್ದ, ಪುರುಷ ಶಬ್ದದ ಪರ್ಯಾಯ ಶಬ್ದ. ನಮ್ಮೆಲ್ಲ ತಲೆಯೊಳಗೆ ಸಾವಿರಾರು ತಲೆಗಳು, ತಲೆಯೊಳಗೆ ಸಾವಿರಾರು ತಲೆಗಳು, ಇಂದ್ರಿಯಗಳಲ್ಲಿ ಸಾವಿರಾರು ಇಂದ್ರಿಯಗಳು ಒಳಗೆ. ಹಾಗಾಗಿ ಅನೇಕ ರೂಪದಿಂದ ಭಗವಂತ ಪ್ರತಿಯೊಬ್ಬರಲ್ಲಿ ಎಲ್ಲೆಂದರಲ್ಲಿ ಇರತಕ್ಕ ಎಲ್ಲರಲ್ಲಿಯೂ ಇರತಕ್ಕ ಭಗವಂತ ಸಾವಿರ ಅಂತ ಲೆಕ್ಕ ಮಾಡುವುದಕ್ಕಿಂತ ಒಬ್ಬನಲ್ಲಿಯೇ 72,000 ನಾಡಿಗಳು, ಇನ್ನೂ ಹೆಚ್ಚಿಗೆ. ಅದಕ್ಕೆ ಒಂದೊಂದಕ್ಕೆ 100 ನಾಡಿಗಳು, ಉಪನಾಡಿಗಳು ಲೆಕ್ಕ ಆಗ್ತಾ ಬಂದರೆ 0 ಹೆಚ್ಚಾಗ್ತಾ ಬರ್ತದೆ. ಹೀಗೆ ಕೋಟಿಗಟ್ಟಲೆ ಒಳಗೆ ನಾಡಿಗಳಲ್ಲಿ ನಿಂತ, ಆದ್ದರಿಂದಲೇ ವಿಷ್ಣು ಸಹಸ್ರನಾಮದ ಪ್ರತಿಪಾದ್ಯ ರೂಪಗಳು ನಮ್ಮ ಒಳಗಿನ 1000 ರೂಪಗಳು ಅಂತ ಬೃಹತಿ ಸಹಸ್ರ ವಾಚ್ಯಗಳು, ವೇದಸಾರ ವಾಚ್ಯಗಳು. ಅಂದ ಪುರುಷ ಸೂಕ್ತವು ಆರಂಭದಲ್ಲಿ ಹೇಳುವಾಗ ಭಗವಂತನ 1000 ರೂಪವನ್ನೇ ಆರಂಭ ಮಾಡುತ್ತದೆ. ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಭಗವಂತನ 1000 ರೂಪಗಳಿಗೆ 1000 ತಲೆಗಳು, 1000 ಕಣ್ಣುಗಳು. ಹಾಗೆ ಒಟ್ಟಿಗೆ ಇರತಕ್ಕಂಥ 2,000 ಕಣ್ಣಾಗಬೇಕು ಅಂತಲ್ಲ, ಒಟ್ಟಿಗೆ ಇರತಕ್ಕಂಥ ಕಣ್ಣುಗಳು ಅನ್ನುವ ನೆಲೆಯಲ್ಲಿ. ಮತ್ತು ದೇವರಿಗೆ ಇಂದ್ರಿಯಗಳು ಒಂದೇ, ಎಲ್ಲವೂ ಒಂದೇ, ತಲೆಯೂ ಕಣ್ಣಾಗುವುದರಿಂದ ಲೆಕ್ಕದಲ್ಲಿ ಏನು ಕಮ್ಮಿ ಇಲ್ಲ, ಹೇಳಬೇಕಾಗಿಲ್ಲ ಅಂತ. ಹೀಗೆ ಬಹಳ ಸುಂದರವಾಗಿ ಭಗವಂತನ ದೇಹದೊಳಗಿನ ಭಗವಂತನ 1000 ರೂಪಗಳ ಬಗ್ಗೆ ಮಾತಾಡಿದ್ರಿಂದ ಆಚಾರ್ಯರು ಪುರುಷ ಸೂಕ್ತವನ್ನು ಎತ್ತಿಕೊಂಡು ಸ್ನಾನ ಮಾಡಿ ಅಂತ ಹೇಳಿದರು. ಯಾಕೆ ಸ್ನಾನ ಮಾಡೋದಂದರೆ 72,000 ನಾಡಿಗಳು ಒಳಗಿಂದ ತೀರ್ಥ ಕ್ಲೀನ್ನ ಆಗಬೇಕು. ಅಂತಹ ಭಗವಂತನ ವೈಭವದ ಬಗ್ಗೆ ಹೇಳುತ್ತಾ ಆರಂಭದಲ್ಲಿಯೇ ಪುರುಷನನ್ನು, ಪ್ರಕೃತಿಯ ಜೊತೆಯಲ್ಲಿ ನಿಂತ ಪುರುಷನನ್ನು ಸಭೂಮಿಂ ವಿಶ್ವತೋ ವೃತ್ವ ಅಂತ ಬಹಳ ಚೆನ್ನಾಗಿ ಆಲಿಂಗಿಸಿಕೊಂಡು ಭಗವಂತ ನಿಂತಿದ್ದಾನೆ ಅಂತ. ಹೀಗೆ ಲಕ್ಷ್ಮೀನಾರಾಯಣ ಸೂಕ್ತ ಇದು. ನಾರಾಯಣ ಅನ್ನುವಾಕ ಅಂತಲೇ ಯಜುರ್ವೇದ ಕರೀತದೆ ಇದಕ್ಕೆ. ನಾರಾಯಣ ಸೂಕ್ತ ಅಂತಲೇ ಹೆಸರು ಕೊಟ್ಟಿದೆ. ಪುರುಷ ಸೂಕ್ತ ಹೇಳುವ ಹಾಗೆ ನಾರಾಯಣ ಸೂಕ್ತ ಅಂತ ಹೇಳ್ತಿದ್ದನ್ನು. ಅಂತಹ ನಾರಾಯಣನ ನೀರೆಯ ಜೊತೆಯಲ್ಲಿ ನಿಂತ ಭಗವಂತನ, ಇಡೀ ಜಗತ್ತಿಗೆ ಆಸರೆಯಾದವನ ಭಗವಂತನ ಮಂಗಳಮಯವಾದಂತಹ ಮೊದಲ ಮಂತ್ರ ನೋಡಿದ್ದೇವೆ. ಅದರೊಟ್ಟಿಗೆ 2ನೇ ಮಂತ್ರ ಆರಂಭ ಆಗಿದೆ. ಪುರುಷ ಯವೇದಂ ಸರ್ವಂ ಯದ್ಭೂತಂ ಮೆಚ್ಚ ಭವ್ಯಂ ಉತ ಅಮೃತತ್ವಸ್ತೇಷಾನಃ ಯದನ್ನೇನ ಆತಿರೋಹತಿ ಅಂತ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಗೆರೆ ಅಂತ ಹೇಳಿದ್ದೆ. ಅದು ಆರಂಭದ ಗೆರೆಯಾಗಿತ್ತು. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ಪ್ರಭು. ಇನ್ನು ಮುಂದಕ್ಕೆ ಉತ ಅಮೃತತ್ವಸ್ತೇಷಾನಃ ಮುಕ್ತಾನಾಂ ಪರಮಾಗತಿ ಅಂತ ಮುಂದಿನ ಗೆರೆ ಪೂರ್ತಿ ಹಾಗೆ ಉಂಟು. ಭೂತಭವ್ಯ ಭವತ್ಪ್ರಭು ಆದ ನಂತರ ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ಯಾಕೆಂದರೆ ಪುರುಷ ಯವೇದಂ ಸರ್ವಂ ಅಂದಾಗ ಎಲ್ಲವೂ ದೇವರು ಅಂತ ಹೇಳುತ್ತಾ ಎಲ್ಲವೂ ದೇವರಿಂದ ಅಂತಲೂ ಹೇಳ್ತದೆ. ಎಲ್ಲವೂ ದೇವರಿಂದ ಆದ ನಂತರ ಭೂತಕೃತ್, ಎಲ್ಲವೂ ದೇವರಿಂದ ಅಂದರೆ ಭೂತಭೃತ್, ಎಲ್ಲವೂ ದೇವರಿಂದ ಅಂದರೆ ಭೂತಭಾವನಃ. ಅದರ್ಥ ಎಲ್ಲವೂ ದೇವರಿಂದ ಏನು ಸೃಷ್ಟಿಯಾಗಿದೆ, ಎಲ್ಲವೂ ದೇವರಿಂದ ಏನು ನೇಮಿಸಲ್ಪಟ್ಟಿದೆ, ಎಲ್ಲವೂ ದೇವರಿಂದ ಏನು ನಿಂತಿದೆ, ಎಲ್ಲವೂ ದೇವರಿಂದ ಏನು ಮುಗಿದಿದೆ. ಆಯ್ತಲ್ಲ. ಪುರುಷೇ ವೇದಂ ಸರ್ವಂ ಯದ್ಭೂತಂ ಮೆಚ್ಚ ಭವ್ಯಂ ಎನ್ನುವುದಕ್ಕೆ ವಿಷ್ಣು ಸಹಸ್ರನಾಮ ಎಷ್ಟು ಚೆನ್ನಾಗಿ ಅರ್ಥ ಮಾಡಿದೆ. ಇತಿಹಾಸ ಅಂದರೆ ಭೂತಕೃತ್ ಭೂತಭೃತ್ ಭಾವ ಭೂತಾತ್ಮ ಭೂತಭಾವನ ಅದ್ದೂರಿಯಾಗಿ ಸಮಾನವಾಗಿ, ಅಂದರೆ ಸೂತ್ರಪ್ರಾಯವಾಗಿ ವೇದ ಏನು ಹೇಳ್ತದೆ ಅದನ್ನು ತೋರಿಸಿಕೊಟ್ಟಿದೆ ಅದು. ಆದ್ದರಿಂದ ಮುಂದುವರಿದು ಬಂದಾಗ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ. ಇಷ್ಟಾದರೂ ದೇವರು ಭೂತಗಳ ಜೊತೆಯಲ್ಲಿ, ಸೃಷ್ಟಿಯಲ್ಲಿ, ನಿಯಮನದಲ್ಲಿ, ಅವುಗಳ ಸಂಹಾರದಲ್ಲಿ, ಅವುಗಳ ಒಡನೆ ಇರಲಿಕ್ಕೆ ಕಾರಣನಾಗಿದ್ದರೂ ಸಹವಾಸ ದೋಷದಿಂದ ಚೂರು ಆತ ಲಿಪ್ತನಾಗಲಿಲ್ಲ. ಭೂತಾತ್ಮ ಅದಕ್ಕೋಸ್ಕರ ಪುರುಷ ಏ ವೇದಂ ಸರ್ವಂ ಪ್ರತ್ಯೇಕ ಹೇಳಿತ್ತು.
ಭಗವಂತ ಪ್ರತ್ಯೇಕನಾಗಿ ಯಾವತ್ತೂ ಉಳಿತಾನೆ, ಯಾವುದರ ನಂಟು ಅಂಟು ಗಂಟು ಆತನಿಗೆ ಇಲ್ಲ ಅನ್ನುವುದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಹೇಳಿದ ಪದ. ಅದರಿಂದ ಭೂತಾತ್ಮ ಪರಮಾತ್ಮಾಚ ತ್ರಿಪಾದೂರ್ಧ್ವ ಉದಯಿತ್ ಪುರುಷ. ಮುಂದಿನ ಮಂತ್ರದಲ್ಲಿ ಏನು ಶಬ್ದ ಹೇಳ್ತಾರೆ ಅದರ ಮೊದಲೇ ಹೇಳ್ತಾರೆ ಅವರು, ಪರಮಾತ್ಮಾಚ ಮೇಲಿನವನು. ಇಲ್ಲಿ ಒಟ್ಟಿಗಿದ್ದರು, ಜತೆಗೆ ನಿಯಮನ ಮಾಡುತ್ತಾ ಹೋಗ್ತಾ ಇದ್ದರು, ಕರ್ಕೊಂಡು ಹೋಗ್ತಾ ಇದ್ದರು, ಭಗವಂತ ಬೇರೆ ಇದ್ದಾನೆ. ನಿರ್ಲಿಪ್ತನಾಗಿ ಹಿಡಿದ ಕೈಯಲ್ಲಿಯೂ ಏನು ಅಂಟಾಗುವುದಿಲ್ಲ ಅವನಿಗೆ. ಅಷ್ಟು ಸುಂದರವಾಗಿ ಭಗವಂತನ ಅಸ್ತಿತ್ವ. ಅದನ್ನೇ ದಶಾಂಗುಲಂ ಹೇಳಿತು, ಆ ಹೂ ಅಂತ ಹೇಳಿತು. ಉತ್ತಮವಾದಂತಹ ಭಗವಂತನ ವ್ಯಕ್ತಿತ್ವ ಇದೆ ಅವನ ಅಂಗಾಂಗಗಳಲ್ಲಿ. ಅಷ್ಟು ಅಪ್ರಾಕೃತತ್ವ ಎನ್ನುವುದು ಗುಣಾತ್ಮಕವಾದಂತಹ ಭಗವಂತನ ದೇಹವನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮುಕ್ತಾನ ಪರಮಾಗತಿ ಅದನ್ನು ಇಲ್ಲಿ ಹೇಳಿದ್ದವರು. ಉತ ಅಮೃತತ್ವಸ್ಯೇಶಾನಃ ಇದನ್ನೇನಾತಿರೋಹದಿ, ಅದು ಮುಂದೆ ಉಂಟು ಹೇಳುವಾಗ ಈಶಾನಃ ಅಂತ ಹೇಳಿಕೊಂಡು, ಅವ್ಯಯ ಪುರುಷ ಸಾಕ್ಷಿ ಅಂತ ಹೇಳ್ತಾ ಮುಂದಿನ ಶಬ್ದ ಈಶಾನವನ್ನು ಇಟ್ಟುಕೊಂಡು ಎಲ್ಲ ಶಬ್ದಗಳು ಅಲ್ಲಿದ್ದೇ ಹಿಕ್ಕಿದ್ದ ಹಾಗೆ ಪುರುಷ ಸೂಕ್ತ ಮತ್ತು ವಿಷ್ಣು ಸಹಸ್ರನಾಮ ನೋಡಿಕೊಂಡ್ರೆ ವಿವರಣೆಗಳು ಪೂರ್ತಿ ಸಿಗ್ತವೆ ಬಹಳ ಸುಂದರವಾಗಿ, ಚೆನ್ನಾಗಿ ಇಡೀ ಗೆರೆಯಲ್ಲಿ ಸಿಗ್ತದೆ ಭಗವಂತನ ಚಿಂತನೆ ಮಾಡುವಾಗ. ಹಾಗೆ ಪುರುಷ ಏವ ಇದಂ ಸರ್ವಂ ಹೇಳುವಾಗ ಸರಿ ಕಾಣ್ತದೆ ನಮಗೆ, ಪುರುಷನೇ ಇದೆಲ್ಲವೂ ಅಂತ. ಇದೆಲ್ಲವೂ ಅಂತ ಹೇಳಿದ ನಂತರ, ಇದು ಅಂತ ತಿಳಿಸಿದ ನಂತರ, ಇದು ಹೇಳುವಾಗ ಇದು ದೇವರು ಅಂತ ಹೇಳುವಾಗ ಆಗ ದೇವರು ಯಾರು? ನೀವು ದೇವರ ಪರಿಚಯ ಮಾಡಿಸಿಕೊಟ್ಟು ಇದು ಅಂತ ದೇವರು ಹೇಳಿದರೆ, ಈ ಜಗತ್ತನ್ನು ದೇವರು ಅಂತ ನೀವು ಒಂದೊಮ್ಮೆ ಹೇಳಿದರೆ, ಈ ಜಗತ್ತು ಅಂತ ಹೇಳಿದ ನಂತರ ದೇವರಲ್ಲ ಅಂತ ಅರ್ಥ ಆಯ್ತಲ್ಲ. ಆದ್ದರಿಂದ ಪುರುಷ ಏವ ಇದಂ ಸರ್ವಂ ಎನ್ನುವಲ್ಲಿ ವ್ಯಾಕರಣ ಪ್ರಕಾರದಲ್ಲಿ ಪುರುಷೇ ಏವ ಇದಂ ಸರ್ವಂ ಅಂತಲೇ ಅದು ವಿಭಾಗ ಮಾಡಿದ ಕ್ರಮ. ಅದು ಅಚುಗಳು ಬಂದಾಗ ಎದುರಲ್ಲಿ ಬಿದ್ದು ಹೋಗ್ತದೆ ಅಂತ ಸ್ವರಗಳು, ಆದ್ದರಿಂದ ಪುರುಷ ಏವ, ಅದು ಪುರುಷೇ ಏವ ಪುರುಷ ಏವ ಅಂತ ಆಗುವುದು. ಇದು ವ್ಯಾಕರಣದ ಸಂಧಿಯ ನಿಯಮ ಅಷ್ಟೇ, ಮತ್ತೇನಲ್ಲ. ಶಬ್ದದಲ್ಲಿ ಒಟ್ಟಾಗುವಾಗ ಇರುವ ನಿಯಮಗಳು, ಅಕ್ಷರದ ಲೋಪ ಎನ್ನುವುದು. ಆದ್ದರಿಂದ ಭಗವಂತನಲ್ಲಿ ಇದೆಲ್ಲವೂ ನಿಂತಿದೆ. ಇಲ್ಲ ಆದರೆ ಬಿಡಿ, ಅದು ಕಷ್ಟ ಆಗುವುದಾದರೆ ಪುರುಷ ಏವ ಇದಂ ಸರ್ವಂ ಏನು ಯದ್ಭೂತಂ ಮತ್ತೆ ಹೆಚ್ಚ ಭವ್ಯಂ ಏನು ಹೇಳಿ ಅತ್ಯತಿಷ್ಠತ್ ಹಿಂದೆ ಉಂಟಲ್ಲ, ಅತ್ಯತಿಷ್ಠದ್ ದಶಾಂಗುಲಂ ಆಗಿದೆ ಅಲ್ಲ, ಭಗವಂತ ಇದನ್ನು ಮೀರಿದ್ದಾನೆ. ಅದರಿಂದ ಪುರುಷ ಏವ ಇದಂ ಸರ್ವಂ ಅತ್ಯತಿಷ್ಠತ್, ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಅತ್ಯತಿಷ್ಠತ್ ಹೆಚ್ಚ ಭವ್ಯಂ ಅತ್ಯತಿಷ್ಠತ್. ಬಂದದ್ದೇನೆಲ್ಲ ಇದೆಯೋ ಅದೆಲ್ಲವನ್ನೂ ದೇವರು ಮೀರಿದ್ದಾನೆ, ಬರುವುದೇನಿದೆಯೋ ಅದಕ್ಕಿಂತಲೂ ಆಚೆ ಭಗವಂತ ಇದ್ದಾನೆ. ಆಯ್ತಲ್ಲ, ಹಿಂದೆ ಯಾಕೆ ಎಳೆದು ಹೋಗ್ತೀರಿ, ಇದರಲ್ಲೇ ಅರ್ಥ ಮಾಡಿಕೊಳ್ಳಿ. ಆಯ್ತು, ಇಲ್ಲೇ ಮುಂದೆ ನೋಡಿ, ಉತ ಅಮೃತತ್ವಸ್ಯೇಶಾನಃ ಯದನ್ನೇನಾತಿರೋಹತಿ ಅತಿರೋಹತಿ ಪುರುಷೇವ ಇದಂ ಸರ್ವಂ ಅತಿರೋಹತಿ ಪುರುಷೇವ ಇದಂ ಸರ್ವಂ ಯದ್ಭೂತಂ ಅತಿರೋಹತಿ ಹೆಚ್ಚ ಭವ್ಯಂ ಅತಿರೋಹತಿ. ಆಯ್ತಲ್ಲ, ಇಲ್ಲಿದ್ದೇ ಬೇಕಾ, ಇಲ್ಲಿದ್ದೇ ಕ್ರಿಯಾಪದ, ಹಿಂದಿದ್ದು ಬೇಕಾ, ಹಿಂದಿದ್ದು ಏನಾಗ್ಬೋದು ಅಂತ. ಭಗವಂತನ ಇದೆಲ್ಲವನ್ನು ಬೆಳೆಸುತ್ತಾನೆ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ಮೀರಿ ಬೆಳೆದಿದ್ದಾನೆ. ಎರಡೂ ಅರ್ಥ. ಈ ಜಗತ್ತನ್ನು ಬೆಳೆಸುವುದು ಭಗವಂತನೇ. ಆದ್ದರಿಂದ ಇದು ಅಂದಾಗ ಇದನ್ನು ಅರ್ಥ, ಇದು ಅಂತಲೂ ಅರ್ಥ. ಇದನ್ನು ಭಗವಂತ ಮೀರಿದ್ದಾನೆ, ಇದು ಭಗವಂತನಿಂದ ಸಣ್ಣದಾಗಿ ಕೂತಿದೆ. ಇನ್ನು ಚಂದ ಹೇಳುವ, ಇದು ಚಂದ್ರ ಹೇಳ್ತೇವೆ, ಎಲ್ಲಿ ಮೋರೆಯಲ್ಲಿ ಅದು ಚಂದ್ರ ಆಗ್ತದ? ಮೋರೆ ಚಂದ್ರ ಆಗಬೇಕಾದ್ರೆ ಎಲ್ಲೋ ಒಂದು ಚಂದ್ರ ಬೇಕೇ ನಮಗೆ, ಇಲ್ಲ ಇದು ಚಂದ್ರ ಆಗೋದು ಹೇಗೆ? ಇದು ಚಂದ್ರ ಅಂತ ಹೇಳಿದರೆ ಇನ್ಯಾವುದೋ ಒಂದು ಚಂದ್ರ ಇರಬೇಕು ಅಂತ ಖಾತ್ರಿ. ಅದರಿಂದ ಪುರುಷೇವ ಇದಂ ಸರ್ವಂ ಅಂದಾಗ ತೋರಿಸಿಕೊಡುವಾಗ ಇದು ಭಗವಂತ ಅಂತ ಹೇಳಿದರೆ ಭಗವಂತ ಅಲ್ಲದ್ದೊಂದು ಇದೆ ಅಂತ ಆಯಿತು. ಎಷ್ಟು ಚಂದದ ರೂಪಕ ಅಲಂಕಾರ ಇದು. ಜಗತ್ತಿನ ಕೆತ್ತನೆ ನೋಡಿದಾಗ, ಪರಿಪೂರ್ಣತೆ ಕಂಡಾಗ, ಒಂದು ಚೂರು ತಪ್ಪಿಲ್ಲದಂತೆ ಜಗತ್ತು ನಡೆದಾಗ ಭಗವಂತ ಎಷ್ಟು ಜೋರಿ ಇರಬೇಡ. ಅವನಿಂದ ನಿರ್ಮಿತಿಗೊಂಡ ಈ ಜಗತ್ತೇ ಇಷ್ಟು ಚೆನ್ನಾಗಿದ್ದರೆ, ಅವನ ಈ ಪ್ರತಿಬಿಂಬಗಳೇ ಇಷ್ಟು ಅದ್ಭುತಗಳಾಗಿ ಕೆಲಸ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರಬೇಡ ದೇವರು. ಅದನ್ನು ಪ್ರತಿಬಿಂಬ ನೋಡಿ, ನೆರಳು ನೋಡಿ, ನಿರ್ಮಿತಿ ನೋಡಿ ದೇವರನ್ನು ಯೋಚನೆ ಮಾಡೋದು. ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರಾನಂದ ಗುಣ ಪರಮಃ. ಇದರ ಬೆನ್ನ ಹಿಂದೆ ನಿಂತ ರೂವಾರಿ ಕರ್ತೃ ಜೋರಿದ್ದಾನೆ, ತುಂಬ ಚೆಂದ ಇದ್ದಾನೆ. ಅಂತಹ ಇದು ಅದ್ಭುತವಾದ ರೂಪಕ. ವೇದ ಅಲಂಕಾರಮಯವಾಗಿ ಮಾತಾಡಿದೆ. ಅಲಂಕಾರ ಮತ್ತೆ ಬಂದದ್ದಲ್ಲ, ಅದು ಈಚಿನ ಕೃತಿಗಳು ಅಲಂಕಾರ ಪ್ರಜ್ಞೆ ಮತ್ತೆ ಬಂದದ್ದು ಮನುಷ್ಯರಿಗೆ ಅಲ್ಲ. ವೇದವೇ ನೋಡಿ, ಸಕ್ತುಮಿವ ತಿತ ಉನಾ ಪುನಂತು, ಜರಡೆ ಹಿಡಿದ ಮಾತು. ವೇದ ಕಾಲದಲ್ಲಿ ಜರಡೆ ಇತ್ತ ಕೇಳಿದರೆ ನಾವು ಬೈತೇವೆ ವೇದ ಕಾಲದವರಿಗೆ. ವೇದ ಯಾವಾಗ ಅಂತ ಒಂದು ಕಾಲ ಮಾಡ್ತಾರೆ ಇವತ್ತಿನವರು. ಆ ಕಾಲದಲ್ಲಿ ಹುಟ್ಟಿದವರು ಹೇಳ್ತಾರೆ ವೇದಕ್ಕೊಂದು ಕಾಲ ಮಾಡಲಿ, ನನಗೇನು ಬೇಜಾರಿಲ್ಲ. ಅದು ಶಿಲಾಯುಗಕ್ಕಿಂತಲೂ ಹಿಂದಿನ ಯುಗ ಅವರದ್ದು ಆ ಲೆಕ್ಕದಲ್ಲಿ ವೇದದ ಕಾಲ ಹೇಳುವಾಗ. ಆಗಲಿ, ಆ ವೇದದ ಮಂತ್ರದಲ್ಲಿ ಸಕ್ತುಮಿವ ತಿತ ಉನಾ ಪುನಂತು ಉಂಟು. ಜರಡೆಯಲ್ಲಿ ಹಿಟ್ಟು ಹಿಡಿದಂತೆ ಮಾತು, ಹಿಟ್ಟು ಹಿಡಿದಂತೆ ಹೊರಗೆ ಬರಬೇಕು ಅಂತ. ಟೋಟಲಿ ಜರಡೆ ಹಿಡಿದ ಮಾತು ಎನ್ನುವ ಅಲಂಕಾರಿಕವಾದ ಮಾತು ಇದು, ಸುಂದರವಾದ ಮಾತು.
ಅಂದರೆ ಚಂದ್ರನ ಮೋರೆ ಹೇಳಿದಾಗೆ, ಚಂದದ ಮೋರೆಯನ್ನು ಚಂದ್ರಮುಖಿ ಅಂತ ಕರೆದಾಗೆ ಇಷ್ಟು ಸುಂದರವಾಗಿ ಹೇಳಿಕೊಡಿದ್ದೆ ಪುರುಷ ಏವೇದಂ ಸರ್ವಂ ಅಂತ. ಪರಿಪೂರ್ಣವಾದ ರೂಪಕ ಅಲಂಕಾರ. ಲೋಕದಂತೆ ದೇವರು ಅಂತ ಅರ್ಥ ಅಲ್ಲ, ಈ ಲೋಕವೇ ದೇವರು ಅನ್ನುವ ಮಟ್ಟಿನಲ್ಲಿ ಮೋರೆ ಚಂದ್ರ ಹೇಳುವಷ್ಟು ಮಿಗಿಲಾಗಿ, ಅಂದರೆ ಚಂದ್ರನನ್ನಾದರೂ ನಾಚಿಸಬೇಕು ಈ ಮೋರೆ ನೋಡಿ ಚಂದ್ರ ನಾಚಿಕೊಳ್ಬೇಕು, ಅಷ್ಟು ತಾದಾತ್ಮ್ಯವನ್ನು ಅಷ್ಟು ಸೊಬಗನ್ನು ಹೇಳಬೇಕಾದ್ರೆ ಈ ಸಕ್ತಮಿತಿತವನಂತ ಹೇಳಿದ ಹಾಗೆ ಆ ಕಾಲದಲ್ಲಿ ಹಿಟ್ಟು ಇತ್ತ ಮೆಲ್ಲ ಕೇಳುವ. ಶಿಲಾಯುಗದ ಜನರು ಬೀಜವನ್ನು ಹುಡಿ ಮಾಡಿ ತಿಂತಿದ್ರ, ಬೀಜವನ್ನು ಸುಲಿದು ತಿಂತಿದ್ರ, ಬೀಜ ತಿಂತಿದ್ರ? ನಾನು ಕೇಳೋದು ಮುಂದೊಂದು ಹೋಗುವ, ಶಿಲಾಯುಗದ ಜನಕ್ಕೆ ಹೋಗೋಣ ನಾವು, ಹತ್ತಿರ ನಮ್ಮನ್ನು ಯೋಚನೆ ಮಾಡಬೇಡಿ. ಇವರು ಏನು ಹೇಳ್ತಾರೆ, ಬಹಳ ದೊಡ್ಡ ಆ ಕಾಲ, ಏನು ಜನ ಸಿಕ್ಕಿದ್ದನ್ನು ತಿಂತಾ ಇದ್ರು. ಅಲ್ಲ, ನಾನು ಕೇಳೋದು ಅವ್ರು ತಿನ್ನಬೇಕು ಅಂತಿತ್ತು ಅವರಿಗೆ. ನಾವೇ 2 ದಿನ 3 ದಿನ ಕೆಲವೊಮ್ಮೆ ಉಪವಾಸ ಮಾಡ್ತೇವೆ. ಮಾಡಬೇಕು ಅಂದಾಗ ಕಾಲೆ ಹಣ್ಣು ತಿಂದು ಹಾಲು ಕುಡಿದು ಉಪವಾಸ ಮಾಡುವವರಿದ್ದಾರೆ, ನೀರು ಕುಡಿದು 10-50 ದಿವಸ ಬದುಕುವವರಿದ್ದಾರೆ. ಆವತ್ತಿನ ಆ ಜನ ತಿನ್ನಬೇಕು ಅಂತ ಹಠ ಮಾಡ್ತಿದ್ರ? ತಿನ್ನಬೇಕು ಅಂತ ಇದ್ದ. ನೀವು ತಿನ್ನುವುದು, ನೀವು ಇದೆಲ್ಲ ಗೊತ್ತಾಯ್ತು ಹೇಳುವವರು, ಅದು ಹುಡಿ ಮಾಡಿ ತಿನ್ನಬೇಕು ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೆ ಹುಡಿ ಮಾಡಲಿಕ್ಕೆ ಶುರು ಮಾಡಿದರು, ಗ್ರೈಂಡರ್ ಆವಿಷ್ಕಾರ ಆಯಿತು. ಅವರಿಗೆ ಹುರಿದು ತಿನ್ನಬೇಕು ಅಂತ ಯೋಚನೆ ಬಂದು, ಯಾವುದೋ ಒಂದು ಬೆಂಕಿಯಲ್ಲಿ ಹಿಡಿದು ಯಾವುದೋ ಒಂದು ಕಾಯಿ ಹುರಿದು ತಿಂದಾಗ ರುಚಿಯಾಗಿ, ಹುರಿದು ತಿಂದರೆ ಚಂದ ಅಂತ ಖುಷಿ ಮಾಡಿದ್ರು. ಇದು ಹೇಳೋ ಕ್ರಮ, ಆವಿಷ್ಕಾರದ ವ್ಯವಸ್ಥೆಗಳು. ಅವ್ರಿಗೆ ತಿನ್ನಬೇಕು ಅಂತ ಇತ್ತ ಅಂತ ಮೊದಲು ಹೇಳಿ. ಹಸಿವೆ ಅಂತ ಆಗ್ತಿತ್ತು ಅವರಿಗೆ, ತಿನ್ನಬೇಕು ಅಂತ ಇತ್ತ. ಋಷಿ ಮುನಿಗಳು ಎಲ್ಲ ತಿಂತ ಕೂತಿದ್ರ. ಗೆಡ್ಡೆ ಗೆಣಸುಗಳನ್ನು, ಮಣ್ಣನ್ನು ತಿಂದು ಬದುಕ್ತಿರ್ಲಿಲ್ವ, ನೀರು ಕುಡಿದು ಬದುಕ್ತಿರ್ಲಿಲ್ವ, ಗಾಳಿ ತಿಂದು ಗಾಳಿಯನ್ನೇ ನಿಲ್ಲಿಸಿ ಬದುಕ್ತಿರ್ಲಿಲ್ವ? ಅದು ಮೊದಲು ಕಲಿತಾ ಪಾಠ ಅಲ್ವಾ ಅದು? ಅದರಿಂದ ಅರ್ಥ ಹೇಳಲಿಕ್ಕೆ ಆಗುವುದಿಲ್ಲ ವೇದಮಂತ್ರಕ್ಕೆ. ಅವರು ಹಿಟ್ಟು ಹೇಳ್ತಾರೆ, ಜರಡೆ ಹೇಳ್ತಾರೆ. ಹಿಟ್ಟು ಜರಡೆ ಒಟ್ಟಿಗೆ ಬಂತು ಅಂತಾದರೆ ತಿನ್ನುವವರು ಎಷ್ಟು ಗಟ್ಟಿಮುಟ್ಟಾಗಿ ಲಾಡು ಉಪ್ಪಿಟ್ಟು ಎಲ್ಲ ಮಾಡಿ ತಿಂದಿದ್ದಾರೆ ಲೆಕ್ಕ ಹಾಕಿ ನೀವೇ ಯೋಚನೆ ಮಾಡಿ. ಜರಡೆ ಹಿಡಿಯುವ ಹಿಟ್ಟಾಗಿರ್ಬೇಕಾದ್ರೆ ಹಿಟ್ಟಿನಲ್ಲಿ ಹುಳ ಆಗಬೇಕು ಅಂತಾದರೆ 4 ದಿನದ ಮುಂಚೆ ಹಿಟ್ಟು ಮಾಡಿರ್ಬೇಕು ಇವರು. ಬೀಜವನ್ನು ಎಷ್ಟೋ ಮೊದಲು ಬೆಳೆಸಬೇಕಾಗ. ಎಷ್ಟು ದೊಡ್ಡ ಸಂಸ್ಕೃತಿ ಆಯಿತು. ಹಿಟ್ಟು ಮಾಡಿಕೊಂಡು ಚಪಾತಿ ಮಾಡಿ ತಿಂದಿದ್ದಾರೆ ಅಂತ ನೀವು ಹೇಳಿದರೆ ಇನ್ನೇನು ಹೇಳುವ ಅವರಿಗೆ? ನಾವು ವೇದಕಾಲದ ಜನರಿಗೆ ಏನು ಗೊತ್ತಿಲ್ಲ ಹೇಳುವ? ಅದರಿಂದ ಬೊಗಳೆ ಬಿಡ್ತಾರೆ ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಹೋದವರು. ಏನಿಲ್ಲ, ಒಂದು 5 ನಿಮಿಷ ನಿಂತು ಮಾತಾಡಲಿಕ್ಕೆ ಹೋಗಿತ್ತಿರುವುದಿಲ್ಲ ವೇದಕಾಲ ಅಂತ ಹೇಳಿಕೊಳ್ಳುವವರಿಗೆ. ಅದರಿಂದ ಅದ್ಭುತವಾದ ಸಾಹಿತ್ಯ, ವೇದ ಸಾಹಿತ್ಯ. ಪುರುಷ ಏವ ಇದಂ ಸರ್ವಂ ಅಂತ ಹೇಳುವ ಮೂಲಕ ರೂಪಕ ಅಲಂಕಾರ, ದೊಡ್ಡ ಅಲಂಕಾರದಲ್ಲಿ ದೊಡ್ಡ ಸಂಗತಿ ಉಪಮೆ, ಸರ್ವೋಪಮೆ ಇದು ರೂಪಕ. ಉಪಮ ಕಾಳಿದಾಸಸ್ಯ ಅಲ್ಲ, ನಿಜವಾಗಿ ಉಪಮ ವೇದ ಪುರುಷಸ್ಯ, ಇದು ವೇದಕಾಲಸ್ಯ. ವೇದದಲ್ಲೇ ಉಪಮೆ ಇದೆ. ಮುಂದಿನ ಗೆರೆ ನೋಡಿ, ಊತ ಅಮೃತತ್ವ. ಊತ ಯಾಕೆ ಹೇಳಬೇಕು? ಪುರುಷ ಏವ ಇದಂ ಸರ್ವಂ, ಇದೆಲ್ಲವೂ ದೇವರು. ಯದ್ಭೂತಂ, ಆಗಿ ಹೋದದ್ದು. ಎಚ್ಚ ಭವ್ಯಂ, ಚಕಾರದಿಂದ ಇದ್ದದ್ದೆಲ್ಲವೂ ಆಯಿತು. ಉತ ಅಮೃತತ್ವಶೇಷಾನಃ, ಬಿಟ್ಟು ಮತ್ತೆ ಅಮೃತತ್ವಕ್ಕೂ ಒಡೆಯನು. ಅಮೃತರಿಗೂ ಇವ ದೊರೆ, ಮತ್ತೆ ಅಮೃತರಿಗೂ ದೊರೆ. ಅದು ಮತ್ತೆ ಯಾಕೆ? ಹಾಗಾದರೆ ಮೊದಲು ದೊರೆ ಹೇಳಿದೆ ಅಂತ ಅರ್ಥ. ಅದರಿಂದ ಯದ್ಭೂತಂ ಎಚ್ಚ ಭವ್ಯಂ ಪುರುಷ ಏವ ದೊರೆ ಈಶಾನಃ, ಇದಿನ್ನೊಂದು ಅರ್ಥ. ಪುರುಷ ಏವ ಇದಂ ಸರ್ವಂ ಈಶಾನಃ, ಇದೆಲ್ಲದಕ್ಕೂ ದೇವರೇ ದೊರೆ. ಆದರೆ ಉತ ಅಮೃತತ್ವಸ್ಯ ಎನ್ನುವಲ್ಲಿ ಅಮೃತವನ್ನು ಪಡೆದವರಿಗೆ ದೊರೆಯಾಗುವಾಗೆ ಅಲ್ಲ. ಅಮೃತವನ್ನು ಪಡೆದವರು ಭಗವಂತನ ದೊರೆತನವನ್ನು ಒಪ್ಪಿದ್ದಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ. ದೊರೆತನವನ್ನು ನೋಡಿ ಅವರು ಅಮೃತತ್ವವನ್ನು ಪಡೆದದ್ದು. ಈ ಲೋಕದಲ್ಲಿ ಇದ್ದದ್ದಕ್ಕೆ ಬರುವುದಕ್ಕೆಲ್ಲ ಭಗವಂತನ ದೊರೆತನದ ಅರ್ಥ ಆಗುವುದಿಲ್ಲ. ಅದರಿಂದ ಪುರುಷೇವ ಇದಂ ಸರ್ವಂ, ಎಲ್ಲ ದೇವರೇ ನಡೆಸುವುದು. ಮಗುವಿಗೆ ಅಮ್ಮನ ಎತ್ತರ ಗೊತ್ತುಂಟ? ಅಮ್ಮ ಅಂತ ಗೊತ್ತುಂಟ? ಅಮ್ಮ ಹೇಳೋದು ನಾನು ಅಮ್ಮ ಅಂತ. ಅದಕ್ಕೆ ಅಮ್ಮ ಆದ್ರೇನು, ಗುಮ್ಮ ಆದ್ರೇನು, ಎಂತ? ಅದಕ್ಕೇನು ಅಮ್ಮ ಎನ್ನುವುದರ ಅರ್ಥ ವ್ಯಾಖ್ಯೆ ಗೊತ್ತಿದ್ದರೆ ಹೇಳುವುದರಿಂದ ಮಗುವಿಗೆ ಈಗ ನಾನು ಅಮ್ಮ ಹೇಳಿದ ತಕ್ಷಣ ಇಷ್ಟು ಖುಷಿ ಆಗುತ್ತೆ. ಅದಕ್ಕೆ ಎಂತ ಖುಷಿ ಆಗೋದು? ನೀವು ಅದಕ್ಕೆ ಜೇಡರ್ ಹುಳು ಅಂತ ಹೇಳು, ಅಷ್ಟೇ ಖುಷಿ ಆಗುತ್ತೆ. ನೀವು ಏನು ಹೇಳಿದ್ರು ಅದಕ್ಕೆ ಏನು ಗೊತ್ತೇ ಇಲ್ಲ. ಅಮ್ಮ ಬೇರೆ, ಜೇಡರ್ ಹುಳು ಬೇರೆ ಅಂತ. ಅದಕ್ಕೆ ನೀವು ಗಾಬರಿ ಆಗ್ಬೋದು, ಅದಕ್ಕೇನು ಗಾಬರಿ ಆಗುತ್ತೆ? ಎರಡೂ ಗೊತ್ತಿಲ್ಲ ಅದಕ್ಕೆ. ಅದರಿಂದ ಈ ಜಗತ್ತಿಗೆ ಭಗವಂತನಿಲ್ಲದೆ ಏನೂ ಇಲ್ಲ ಅನ್ನುವುದಕ್ಕೆ ಪುರುಷ ಏವ ಇದಂ ಸರ್ವಂ, ಮಗುವಿಗೆ ಎಲ್ಲವೂ ಅಪ್ಪನೇ. ಹೇಗೆ ಹೇಳ್ತೇವೆ ನಾವು ಹಾಗೆ ತಂದದ್ದು, ನಿಲ್ಲಿಸುವುದು, ನಡೆಸುವುದು ಎಲ್ಲವೂ ಅಮೃತತ್ವಶೇಷಾನ ಅನ್ನುವಲ್ಲಿ ಮಾತ್ರ ಅಲ್ಲ. ಅಮೃತರು ಅಂದರೆ ಸಾಯದವರು ಅಂತೇಳಿ ದೇವತೆಗಳು ಅಂತ ಅರ್ಥ ಮಾಡಬೇಡಿ. ಮಾಡಿ ಪುರುಷ ಏವ ಇದಂ ಸರ್ವ ಎನ್ನುವಲ್ಲಿ ದೇವತೆಗಳು ಬರಲೇ ಇಲ್ವಾ? ಬಂದಾಯ್ತು ಅವರು. ಅದನ್ನು ಅಮೃತತ್ವವನ್ನು ಪಡೆದವರು ಅಂದರೆ ಮುಕ್ತರು ಅಂತ ಅರ್ಥ. ಮುಕ್ತರಿಗೂ ಭಗವಂತ ಒಡೆಯ. ಮುಕ್ತರಿಗೂ ಭಗವಂತ ಒಡೆಯ ಹೇಳಬೇಕಾದ್ರೆ ಅಮುಕ್ತರಿಗೆ ಒಡೆಯ ಎನ್ನುವುದು ಖಾತ್ರಿ ಅಂತ ಅರ್ಥ. ಇದು ಅರ್ಥಾಂತರ ನ್ಯಾಸ ಅಲಂಕಾರ.
ರೂಪಾಯಿ ಅವನಲ್ಲಿ ಉಂಟು ಅಂದರೆ 50 ರೂಪಾಯಿ ಉಂಟು ಅಂತಲೇ ಅರ್ಥ. ಇಲ್ಲ ರೀ 100 ಇರೋದು ಅವನದು 50 ಇಲ್ಲ. ಅಯ್ಯ 100 ಇದ್ರೆ 50 ಇರ್ತೇ ಇದ್ದದೆ, 100 ಕೊಟ್ಟಾಗ 250 ಕೊಡ್ತಾರೆ ಜನ. ಅಂಡರ್ಸ್ಟುಡ್ ಅದು ಶತೇ ಪಂಚಾಶನ್ಯಾಯ ಅಂತ. ಅದನ್ನು ಅಮೃತತ್ವಕ್ಕೂ ಒಡೆತನ ಭಗವಂತನಲ್ಲಿ ಉಂಟು ಅಂದರೆ ಮೃತರಾದವರ ಬಗ್ಗೆ, ಮೃತಿಯೋಗ್ಯರ ಬಗ್ಗೆ ಮಾತಾಡೋದೇನುಂಟು. ಹೀಗೆ ಅರ್ಥಾಂತರ, ಒಂದು ವಿಶೇಷದಿಂದ ಸಾಮಾನ್ಯವನ್ನು ಸಮರ್ಥಿಸುವುದು, ಇದು ಅರ್ಥಾಂತರ ನ್ಯಾಸದ ಅಲಂಕಾರದ ಕ್ರಮ. ಹೀಗೆ ವೇದ ಬಹಳ ಚೆನ್ನಾಗಿ ಮೊದಲೇ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ವಿಚಿತ್ರವಾದ ಅಲಂಕಾರವನ್ನು ಪ್ರಯೋಗ ಮಾಡಿದ್ದಾರೆ. 1000 ತಲೆ ಅಂದರೆ ಕಮ್ಮಿ ಅಂದರೆ 2000 ಆದರೂ ಕಣ್ಣು ಬೇಕಾಗುತ್ತೆ ಅಂತ ಹೇಳಲಿಕ್ಕೆ, ಅದು 2000 ಕಾಲು ಆದರೂ ಬೇಕು. 1000 ತಲೆ 1000 ಕಾಲು ಅಂತ ಹೇಳುವ ಮೂಲಕ ಒಂದು ಅಲಂಕಾರಿಕವಾದ ಪ್ರಜ್ಞೆಯನ್ನು ಮೂಡಿಸಿ ಆಯಿತು, ಬಹಳ ದೊಡ್ಡದಾದ ಸಾಹಿತ್ಯವನ್ನು ತೆರೆದಾಯಿತು. ಬಹಳ ಚೆನ್ನಾಗಿ ಚಿಂತನೆ ಮಾಡ್ತಾರೆ. ಎಲ್ಲವನ್ನು ಆವರಿಸುವ ಮೇಲೆ ಮತ್ತೆ ಇದ್ದಾನೆ ಹೇಳಿ, ಇದು ವಿಚಿತ್ರವೇ. ಸಭೂಮಿ ವಿಶ್ವತೋ ವೃತ್ತ ಆದರೆ ಎಲ್ಲವನ್ನು ಆವರಿಸಿದ ಮತ್ತೆ ಮೇಲೆ ಹೋದ ಏನು, ಆವರಿಸಿ ಆಯ್ತು ಮತ್ತೆ ಮೇಲೆ ಹೋಗುದು ಹೇಗೆ? ಆದ್ದರಿಂದ ದಶಾಂಗುಲ ಎನ್ನುವುದಕ್ಕೆ ನಾನು ಬೇರೆ ಅರ್ಥ ಕೊಟ್ಟದ್ದು. ಇನ್ನೂ ಒಂದು ಅರ್ಥ ಇದೆ, ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ ಅಂತ. ದಶ ಅಂದರೆ ಎಲ್ಲ ಅಂತ ಅರ್ಥ, ಎಲ್ಲ ಅಂದರೆ ಪೂರ ಅಂತ ಅರ್ಥ, ಪೂರ್ತಿ ಅಂತ ಅರ್ಥ, ಪೂರ್ಣ ಅಂತ. ಅದರಿಂದ ಪುರುಷ ಏವೇದಂ ಸರ್ವಂ, ಪುರುಷರ ಬಗ್ಗೆ ಇನ್ನೊಂದು ಅರ್ಥ ಇವತ್ತೇನು ಅಂದರೆ ಎಲ್ಲಿ ಬರುತ್ತಾ ಅರ್ಥ ಹೇಳ್ತಾ ಬರ್ತೀನಿ. ಇಲ್ಲಿ ಅರ್ಥ ಏನು ಕೇಳಿದರೆ ಪೂರ್ಣ ಸಪೂರ್ಣತ್ವಾತ್ ಪುಮಾನ್ನಾಮ ಆಚಾರ್ಯ ಹೇಳ್ತಾರೆ. ಪೂರ್ಣ ಅಂದರೆ ಪುರುಷ ಅಂತ ಅರ್ಥ ಅಂತ, ತುಂಬಿದವನು ಅಂತ, ಪೂರಣೆ ಅಂತ ಧಾತು. ಪುರುಷ ಅಂದರೆ ತುಂಬಿದವನು ಅಂತ, ಪರಿಪೂರ್ಣ ವ್ಯಕ್ತಿತ್ವ ಉಳ್ಳವನು. ಪೂರ್ಣಮತಃ ಪೂರ್ಣಮಿದ, ದೇವರಲ್ಲಿ ಒಂದು ಚೂರು ಕೊರತೆ ಇಲ್ಲ. ಅಚ್ಯುತಾಯ ನಮಃ, ಅದು ಇನ್ಯಾರು ಅಚ್ಯುತ ಅಲ್ಲ, ಎಲ್ಲರಿಗೂ ಕೊರತೆ ಇದೆ. ಅದರಿಂದ ಯಾರ ನಾಮ ಸ್ಮರಣೆ ಮಾಡಿದರೆ ನಮಗೆ ಕೊರತೆ ಹೋಗುತ್ತೋ ಅವನು ದೇವರೊಬ್ಬನೇ ಅಚ್ಯುತ, ಇನ್ಯಾರು ಅಚ್ಯುತ ಅಲ್ಲ. ಎಲ್ಲೆಲ್ಲೇ ಒಂದೊಂದು ಕಡೆಯಲ್ಲಿ ಅವರಿಗೆ ಕಮ್ಮಿ ಆಗಿದೆ, ಕೊರತೆ ಇದೆ, ಇನ್ನೂ ಪಡಿಬೇಕಾದಂತಹ ನ್ಯೂನತೆ ಇರ್ತದೆ, ಕಾಣ್ತದೆ. ದೇವರಲ್ಲಿ ಇಲ್ಲ. ಅದರಿಂದ ದೇವರು ಪೂರ್ಣನು. ಅದರಿಂದ ಪುರುಷ ಏವೇದಂ ಸರ್ವಂ, ಇವನು ಪರಿಪೂರ್ಣವಾದಂಥ ವ್ಯಕ್ತಿತ್ವ ಉಳ್ಳವನು. ಯದ್ಭೂತಂ ಯಚ್ಚಭವ್ಯಂ, ಇನ್ಯಾವ ಕಾಲದಲ್ಲಿಯೂ ಬರಲಿ, ಇನ್ಯಾವ ಕಾಲದಲ್ಲಿ ಇರಲಿ, ದೇವರು ಹಿಂದೆಯೂ ಪೂರ್ಣ, ಇಂದೂ ಪೂರ್ಣ, ನಾಳೆಯೂ ಪೂರ್ಣ. ಯಾವ ಕಾಲದಲ್ಲಿಯೂ ಯಾರಿಂದಲಾಗಿಯೂ ಭಗವಂತನ ಪೂರ್ಣತೆ ಅದು ಇನ್ನಾದದ್ದು ಅಂತ ಇಲ್ಲ, ಆಗುವುದು ಅಂತ ಇಲ್ಲ. ಅದರಿಂದ ಎಲ್ಲರಿಗೂ ಭಗವಂತನೇ ಪರಿಪೂರ್ಣನಾದಂತಹ ದೊರೆಯಾಗಿ ಅಮೃತತ್ವವನ್ನು ಕೊಡುವವನು. ಅಮೃತತ್ವಸ್ಯ ಈಶಾನ ಆದರೆ ಸಂಸಾರಿಗಳಿಗೂ ಒಡೆಯ. ಉದ ಅಮೃತತ್ವಸ್ಯೇಶಾನಃ ಯದನ್ನೇನ ಅತಿರೋಹತಿ, ಅನ್ನೇನ ಅತಿರೋಹತಿ. ಎಸ್, ಅನ್ನ ಅಂದರೆ ತಿಂದು ಬದುಕುವ ಬದುಕು ಜನ. ಇದು ಈ ಪ್ರಪಂಚದಿಂದ ದೇವರು ಎಲ್ಲೋ ಮೇಲಿದ್ದಾನೆ, ಎಷ್ಟೋ ದೂರ ಇದ್ದಾನೆ. ಸಂಸಾರಿಗಳ ಬಗ್ಗೆ ಊಟದಲ್ಲಿ ಬಿದ್ದ ಅಮೃತರು ಅಂದರೆ ಇನ್ನು ಸಾಯದವರು. ಸಾಯುವುದು ಯಾಕೆ ಇಲ್ಲ ಕೇಳಿದರೆ ಅವರು ತಿನ್ನುವುದಿಲ್ಲ, ಅದಕ್ಕೆ ವಿಚಿತ್ರ. ಇದು ವಿಚಿತ್ರ ಅಲಂಕಾರ, ಇದು ವಿತರ್ಕ ಅಲಂಕಾರ, ಇದು ಕ್ರಮ. ಇದೆಲ್ಲ ಹೇಳ್ತಾರೆ ವಿರೋಧ ಅಲಂಕಾರಗಳೆಲ್ಲ ಹೀಗೆ. ಅಪಿ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಅಂತ, ಅಪಿ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಅಂತ. ಎಷ್ಟು ಋಷಿಗಳಿದ್ರು ಬದರಿಗೆ ಹೋಗುವಾಗ ಮಧ್ವಾಚಾರ ನೋಡುವಾಗ ಅಂದರೆ ಅವರು ಹೇಳೋದು ಅಪಿ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್, ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಸಪ್ತತಯ ವಿರಾಜಿತಾನ್ ಅಂತ 7ರಲ್ಲಿ ಸಿಗ್ತಾರೆ ಅಂತ. ನಾವು ಸಪ್ತ ಎನ್ನುವುದಕ್ಕೆ 7 ಅಂತ ಅರ್ಥ ಮಾಡಿದ್ರಿಂದ ಸಿಕ್ಕಿಬೀಳುದು. ಸಪ್ತ ಅಂದರೆ ಸ ಅಂದರೆ ಸಹಿತ ಅಂತ ಅರ್ಥ, ಪ್ತ ಅಂದರೆ ಜಟೆ ಅಂತ ಅರ್ಥ. ಜಟೆಯಿಂದ ಕೂಡಿದವರು ಲೆಕ್ಕ ಇಲ್ಲದ ಋಷಿಗಳು ಅಂತ. ನೋಡಿ, ಯಾರಿಗೆ ಗೊತ್ತಾಗ ಈ ಸಂಸ್ಕೃತಗಳೆಲ್ಲ ಎಷ್ಟು ಕ್ಲಿಷ್ಟ ನೋಡಿ. ಸಪ್ತ ಅಂದರೆ ಜಟೆ ಉಳ್ಳದ್ದು ಅಂತ ಅರ್ಥ. ಈಗ ಹೀಗೆ ಬಹಳ ಚೆನ್ನಾಗಿ ಇದಕ್ಕೆ ವ್ಯತಿರೇಕ, ಇದು ವಿರೋಧ ಅಂತಾರೆ, ವಿರೋಧಾಲಂಕಾರ, ವಿರೋಧಾಭಾಸ ಅಲಂಕಾರ. 7 ಉಂಟು 7 ಹೇಳ್ತೀರಲ್ಲ ನೀವು ಅಂತ. ಹೌದು, ನಾವು ಕನ್ನಡದಲ್ಲಿ ಹೇಳ್ಬೋದಲ್ಲ. 7 ಅಂದರೆ 7 ಅಂತ ಅರ್ಥ ಆಗ್ತದೆ, 7 ಅಂದರೆ ಸಂಖ್ಯೆ ಆಗೋದು ಇಲ್ಲ. ಹಾಗೆ ಮಡಿ ಅಂದರೆ ಕೆಲವರು ಮಡಿ ಅಂತ ಮಡಿತಾರೆ, ಮಡಿತಾರೆ ಅಂದರೆ ಸಾಯ್ತಾರೆ. ಒಂದು ಕ್ರಿಯಾಪದ, ಒಂದು ವಸ್ತು ನಾಮಪದ, ಮಡಿ ಅಂತ. ಹೀಗೆ ಬಹಳ ಚೆನ್ನಾಗಿ ಶಬ್ದಗಳ ಜೋಡಣೆಯಲ್ಲಿ ಒಂದು ಔಚಿತ್ಯ, ಅದು ವಿರೋಧಾಭಾಸ. ಇಲ್ಲ, ಅದನ್ನೇ ಹೇಳಿತು. ಉತ್ ಅಮೃತತ್ವಶೇಷಾನ ಯದನ್ನೇನಾತಿರೋಹತಿ ಅಂತ. ಅನ್ನ ತಿಂದು ಕೊಬ್ತಾರಲ್ಲ, ಕೊಬ್ಬಿ ಸಾಯ್ತಾರೆ. ಅನ್ನ ತಿನ್ನದಿದ್ದರೆ ಚೆನ್ನಾಗಿರ್ತಾರೆ, ಬದುಕ್ತಾರೆ. ಅದನ್ನು ತಿಂದೇ ಸಾಯ್ತಾರೆ, ಸಾಯ್ಲಿಕ್ಕೆ ತಿಂತಾರೆ, ಎರಡೂ ಅರ್ಥ ಇದು. ಅದನ್ನು ತಿನ್ನುವುದು ಬಿಡಿ, ಅಮೃತತ್ವವನ್ನು ಪಡೆಯಿರಿ ಅಂತ. ಇಲ್ಲಿ ಅಮೃತರು ಅಂತ ದೇವತೆಗಳು ಅಂತ ಹೇಳುವುದು ಮುಂದೆ ಅದೇ ಹೇಳ್ತಾರೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ. ಈ ಮಂತ್ರವೇ ಮುಂದೆ ಕೊನೆಗೆ ಬಂದಾಗ ಹೇಳ್ತದೆ ಅಮೃತ ಅಂದರೆ ಮೋಕ್ಷ ಅಂತ, ಅಮೃತತ್ವ ಅಂದರೆ ಮೋಕ್ಷ ಅಂತ, ದೇವತೆಗಳಾಗುವುದಲ್ಲ ಅಂತ. ದೇವತೆಗಳು ಸಂಸಾರಿಗಳೇ, ಅವರಲ್ಲಿಯೂ ನ್ಯೂನತೆ ಇದೆ, ಅವರು ಮೋಕ್ಷ ಪಡಿಬೇಕಾದವರೇ. ಆದ್ದರಿಂದ ಮುಕ್ತಾನಾಂ ಪರಮಾಗತಿ ಅಂತ ಸ್ಪಷ್ಟಪಡಿಸಿದ್ದು ವಿಷ್ಣು ಸಹಸ್ರನಾಮ. ಉತ್ ಅಮೃತತ್ವ ಶೇಷಾನಃ, ಈಶಾನಃ, ಈಶ ಅನಃ 2 ಶಬ್ದ ಇದೆ. ಈಶರಿಗೂ ಚೇಷ್ಟೆ ಕೊಡುವವನು ಅಂತ,
ಈಶಾನ ಪ್ರಾಣದ ಪ್ರಾಣ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವ ಮಧುಸೂದನ. ಇದೆಷ್ಟು ಉದ್ದ ಹೇಳಬೇಕಾಯ್ತು ಗೊತ್ತು. ಈಶಾನ ಅಂದರೆ ಯಾರೊಂದು ಪರಿಚಯ ಮಾಡಲಿಕ್ಕೆ. ಈಶಾನ ಅಂದರೆ ಈಶಾನ ಸರ್ವಭೂತಾನಾಂ ಈಶ್ವರ ಹೇಳಿ ಶುರು ಮಾಡಿದೆ. ಈಶಾನ ಅಂದ್ರೆ ರುದ್ರ ಅಲ್ವಾ ಅಂತ ಇವ್ರು ಹೇಳ್ತಾರೆ ನೋಡಿ. ಈಶಾನ ಇಡೀ ಕೋಷ್ಟ ಕೊಡ್ತೇನೆ. ಈಶಾನ ಅನ ಉಂಟಾ ಇಲ್ವ ಅಲ್ಲಿ? ಮತ್ತೆ ಅನ ಇದ್ರೆ ನಿಮಗೆ ಪ್ರಾಣ ಅಂತ ಗೊತ್ತಾಗೋದಿಲ್ಲ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇನ್ನು ಅದು ಹೇಳೋದಿಲ್ಲ. ನಾನು ಹೇಳಿದ್ದೇನೆ, ಯಾವತ್ತೂ ಹೇಳೋದಿಲ್ಲ, ಹೇಳಿದ್ದೇನೆ. ಎಲ್ಲೋ ಸಾಯುವಾಗ ಉಸಿರು ಬಿಟ್ಟಾಗಿ ಹೇಳ್ತೇನೆ ಅನ್ನೋ ಗೊತ್ತಿಲ್ಲ. ಅದು ನನ್ನದೇ ಆಗಿರತಕ್ಕ ಒಂದು ಉಪಾಸನೆಯ ಮುಖ. ಹೀಗೆ ಪ್ರಾಣನ ರೂಪಗಳು ಅದ್ಭುತವಾಗಿರತಕ್ಕದ್ದು. ಎಲ್ಲದರಲ್ಲಿ ಕೊನೆ ಆಗುವುದು ಆ ಮತ್ತು ನ, ಆ ಅನ. ಹಾಗೆ ಎರಡೆರಡು ಉಪಸರ್ಗಗಳು, ಪ್ರ ಆ ಅನ. ಯಾಕೆಂದ್ರೆ ಒಂದು ಭಗವಂತ, ಒಂದು ಲಕ್ಷ್ಮಿ ಅಂತ ಹೇಳಿದ್ದೇನೆ ಹಿಂದೆ ಅರ್ಥ ನಾನು. ಎರಡರ ಒಟ್ಟಿಗೆ ಇರುವವನು ಅಂತ, ಅವರೀರುವರಿಂದ ಚೇಷ್ಟೆಗೊಳಗಾದವನು ಅಂತ ಪ್ರಾಣ. ಅಪ ಆ ಅನ, ಉತು ಆ ಅನ, ಹೀಗೆ ಎಲ್ಲವೂ. ಹಾಗೆ ಇಲ್ಲಿ ಈಶಾನ ಎನ್ನುವಲ್ಲಿ ಅಷ್ಟೇ ಚೆನ್ನಾಗಿದೆ. ಆದ್ದರಿಂದ ಈಶಾನ ಪ್ರಾಣದಹ. ಹಾಗಾದರೆ ಪ್ರಾಣನ ಕೇಳಿದರೆ ಅದಕ್ಕೆ ಪ್ರಾಣದಹ ಉಂಟು, ಪ್ರಾಣನನ್ನು ಕೊಟ್ಟವನು ಅಂತ. ಇದು ಅರ್ಥ ಆಗುವುದಿಲ್ಲ. ಪ್ರಾಣ ಪೂರ್ಣನು ಅಂತ ಮತ್ತು ಹೇಳ್ತಾರೆ. ಪ್ರಾಣದಹ ಈಶಾನ ಪ್ರಾಣದ ಪ್ರಾಣ ಜ್ಯೇಷ್ಠ. ನಾವು ಜ್ಯೇಷ್ಠ ಹೇಳಿದೆ ಯಾರು? ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಉಪನಿಷತ್ತು ಹೇಳ್ತೇವೆ ಪ್ರಾಣನನ್ನು. ಜ್ಯೇಷ್ಠ ಶ್ರೇಷ್ಠ. ಆದ್ದರಿಂದ ಪ್ರಜಾಪತಿ ಯಾರು? ಚತುರ್ಮುಖ. ಇದೆಲ್ಲವೂ ಪ್ರಾಣನನ್ನೇ ಹೇಳ್ತದೆ ಹೇಳಿದರು. ಹಿರಣ್ಯಗರ್ಭ ಭೂಗರ್ಭ. ಕೊನೆಗೆ ಹೇಳ್ತಾನೆ ಮಾಧವ. ಅಲ್ಲ ಮಾರಾಯರೇ, ಇದೆಲ್ಲ ಹೇಳಿದ್ದು ನಾನು ಮಾಧವನನ್ನು ಅಂತ. ಅವನು ಮಾಧವನೇ. ಮಾ ಅಂದರೆ ಸಂಪತ್ತು, ಜ್ಞಾನ ಸಂಪತ್ತು, ಸರಸ್ವತಿ, ಅಕ್ಷರಗಳು. ಆದರೆ ಅದರದ್ದವ ಒಡೆಯ ಗಂಡ, ಅದು ಅವನಾಗ್ತಾನೆ ಮಾಧವ ಅಂತ. ಮತ್ತೆ ಕೊನೆಯ ಮಧುಸೂದನ ಅಂತ ಹೇಳಿ. ಯಾಕೆಂದರೆ ಮಧು ನಾಮಕ ದೈತ್ಯನಿಂದ ಪೆಟ್ಟು ತಿಂದವ ಚತುರ್ಮುಖ, ಅವನನ್ನು ಕೊಂದವ ನಾರಾಯಣ. ಆ ಈಶಾನ ಶಬ್ದವನ್ನು ಅವರು ಹೇಳ್ತಾ ಬಿಡಿಸ್ತಾ ತೋರಿಸ್ತಾ ಕೊನೆಗೆ ನಿಲ್ಲಿಸುವ ಬಗೆ ಉತ ಅಮೃತತ್ವಶೇಷಾನ. ಆಗದೆ ಅದು ಈಶೇಭ್ಯ ಬ್ರಹ್ಮ ರುದ್ರ ಶ್ರೀ ಶೇಷಾದಿಭ್ಯ ವರೋಯತಃ ಅದಸ್ಸ ಈಶ್ವರಾಖ್ಯ ಅಂತ. ಈಶಾನ ಎನ್ನುವುದಕ್ಕೆ ಅರ್ಥ ಈಶರನ್ನು ಚೇಷ್ಟೆ ಮಾಡುವಂತೆ ಮಾಡುವವನು ಅಂತ. ಆಣಯತಿಯಿಂದ ಈಶಾನಾಣಯತಿ. ಈಶಃ ಅನ ಅಂದರೆ ದೊಡ್ಡ ದೊಡ್ಡ ಜನರನ್ನೆಲ್ಲ ಅಲ್ಲಾಡಿಸುವವನು ಅಂತ. ಯಾರು ದೊಡ್ಡ ದೊಡ್ಡ ಜನರು ಅಂದರೆ ಪ್ರಾಣದನು, ಪ್ರಾಣನು, ಜ್ಯೇಷ್ಠನು, ಶ್ರೇಷ್ಠನು, ಪ್ರಜಾಪತಿಯು, ಹಿರಣ್ಯಗರ್ಭನು, ಭೂಗರ್ಭನು, ಇಷ್ಟು ಜನರನ್ನು ಯಾರು ಅಲ್ಲಾಡಿಸುತ್ತಾನೋ ಕೊನೆಗೆ ಬೇಕಾದರೆ ಮಾಧವನನ್ನು ಅವನು ಮಧುಸೂದನ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಬಹಳ ಚೆನ್ನಾಗಿ ಆ ಈಶಾನ ಶಬ್ದವನ್ನು ಬಿಡಿಸಿದ ರೀತಿ ಅದು. ಈ ಅಂದರೆ ಲಕ್ಷ್ಮಿ, ಮತ್ತೇನು? ಆನಂತರ ಈಶ್ವರ ಒಡೆಯರು ಅಂದರೆ ದಿಕ್ಪಾಲರು, ಮತ್ತು ಶ ಅಂದರೆ ಶಂಕರನು ಅಥವಾ ಶಂಭು. ಶಂಭು ಅಂದರೆ ಚತುರ್ಮುಖನು. ಶಂಭು ಶಬ್ದಕ್ಕೆ ಚತುರ್ಮುಖ ಅಂತಲೂ ಅರ್ಥ ಇದೆ. ಶಂಭಾದ್ಯೈ ಪರಿಸೇವಿತಾಂ ಅಂತ ವಾದಿರಾಜರು ಚತುರ್ಮುಖನನ್ನೇ ಶಂಭು ಶಬ್ದದಿಂದ ಎತ್ತುಕೊಂಡಿದ್ದಾರೆ ಅವರು ರುಕ್ಮಿಣಿಯ ಚಿಂತನೆ ಮಾಡುವಾಗ. ಅದರಿಂದ ಈಶಾನ ಅಂದರೆ ಲಕ್ಷ್ಮೀ, ಬ್ರಹ್ಮ, ರುದ್ರ, ಲೋಕಪಾಲರು, ಆನಂತರ ಗರುಡ, ಎಲ್ಲರೂ ಇವರೆಲ್ಲರನ್ನು ಸಹ ಯಾರು ಚೇಷ್ಟೆ ಮಾಡುವಂತೆ ಮಾಡ್ತಾನೋ ಅವನು. ಅದು ಎಲ್ಲಿ? ಮುಕ್ತರಲ್ಲಿ. ಈ ಲೆಕ್ಕ ತೆಕ್ಕಿದ್ದಾಚೆಗೆ ಉತ ಅಮೃತತ್ವ ಶೇಷಾನ. ಮುಕ್ತರಾದ ಬ್ರಹ್ಮರಿಗೆ ಲಕ್ಷ್ಮಿ ಅಲ್ಲ, ಅತಿ ನಿತ್ಯ ಮುಕ್ತಳು. ಅವಳನ್ನು ಮುಕ್ತ ಶಬ್ದದಲ್ಲಿ ಹೇಳಲಿಕ್ಕೆ ಬರ್ತದೆ. ಅವಳು ಅಮುಕ್ತಳು ಅಲ್ಲ, ಮತ್ತು ಮುಕ್ತಿ ಆದವಳಲ್ಲ, ಮತ್ತು ನಿತ್ಯ ಮುಕ್ತಳೆ ಅವಳು. ಅದರಿಂದ ಚತುರ್ಮುಖ, ಆನಂತರ ಶೇಷ, ಗರುಡ, ಇಂದ್ರಾದಿಗಳು ಇವರೆಲ್ಲರೂ ಮುಕ್ತ ಪ್ರಪಂಚದಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಸಹ ಭಗವಂತ ಯಾವತ್ತೂ ಒಡೆಯನೇ. ಉತ ಅಮೃತತ್ವ ಶೇಷಾನ. ಹೀಗೆ ಬಹಳ ಚೆನ್ನಾಗಿ ಪುರುಷ ಶಬ್ದದಿಂದ ಪುರುಷನಲ್ಲಿ, ಪುರುಷನಿಂದ, ಪುರುಷನಿಗಾಗಿ, ಪುರುಷನು ಅನ್ನುವ ಸುಮಾರು ಸಪ್ತಸು ಪ್ರಥಮ ಅಂತ ವ್ಯಾಕರಣದ ನಿಯಮ. ನಾನು ಮನೆ ನೋಡಿದೆ ಅಂತಾರೆ. ಮನೆ ನೋಡಿದೆ ಅದೆಂಥದ್ದು ಮಾರೇರ ಭಾಷೆ ಅಂದರೆ ಅದು ಹಾಗೆ ಭಾಷೆ. ಮನೆಯನ್ನು ನೋಡಿದೆ ಅಂತ ಅರ್ಥ ಹೇಳಬೇಕಾಗಿಲ್ಲ. ಅದು ದ್ವಿತೀಯನ್ನು ಹೇಳದೆ ಮುಗಿಸ್ಬೋದು. ಹಾಗೆ ಎಲ್ಲ ಶಬ್ದವೂ ಹಾಗೆ. ನಿಲ್ಲುವಾಗಲೂ ಹೇಳಿದ್ದೇವೆ ನಾವು ಅಧಿಕರಣವನ್ನು ಸಪ್ತಮಿಯನ್ನು ಹೇಳದೆ ಎಲ್ಲಿದೆ ಮನೆ ಅಂತಾರೆ. ಮನೆ ಎಲ್ಲಿ ಅಂತ ಹೇಳಬೇಕು, ನಾವು ಇಟ್ಕೊಳ್ಬೇಕು. ಆದ್ದರಿಂದ ವಿಭಕ್ತಿಯ ಜೊತೆಯಲ್ಲಿ ಪ್ರತ್ಯಯಗಳ ಬಗ್ಗೆ ಮಾತಾಡಬೇಕು ಅಂತ ಇಲ್ಲ ನಿಯಮ ಸಾಮಾನ್ಯವಾಗಿ. ಹಾಗೆ ಇಲ್ಲಿ ಪುರುಷ ಏವ ಇದಂ ಸರ್ವಮಂದ, ಪುರುಷನಲ್ಲಿಯೇ ಎಲ್ಲವೂ ನಿಂತಿದೆ, ಪುರುಷನಿಂದಲೇ ಎಲ್ಲವೂ ಹೊರಗೆ ಬಂದಿದೆ, ಪುರುಷನಿಗಾಗಿ ಎಲ್ಲವೂ ಜಗತ್ತು ನಿಂತಿದೆ ಅನ್ನುವ ಎಲ್ಲ ವಿಭಕ್ತಿಗಳ ಸಾಧಾರಣವಾದ ಅರ್ಥಗಳು ಇಲ್ಲಿ ಬಂದಿವೆ ಅಂತ ತೋರಿಸ್ತಾ ಒಂದು ಶಬ್ದವನ್ನು ಮಾತ್ರ ಹಾಕುವ ಮೂಲಕ ಎಲ್ಲಕ್ಕೂ ಅನ್ವಯ ಮಾಡಿಕೊಳ್ಳಿ ಹೇಳ್ತಾರೆ. ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಅಮೃತತ್ವ ಶೇಷಾನ ಯದನ್ನೇನ ಅತಿರೋಹತಿ ಸೋಮೃತಸ್ಯಾಭೇಶೇಷ ಮರ್ತ್ಯಮನ್ನಂ ಯದತ್ಯಗಾತ್ ಅಂತ. ಅನ್ನೇನ ಅತಿರೋಹತಿ ಅಂತ ಇನ್ನೊಂದು ಅರ್ಥ ಇದೆ. ಇದು ಹೇಳಿದ್ದಲ್ಲ ಉತ ಅಮೃತತ್ವ ಶೇಷಾನ ಅಲ್ಲಿವರೆಗೆ ಆಯಿತು. ಈ ಜಗತ್ತು ಎಲ್ಲವೂ ಭಗವಂತನ ಅಧೀನ ಹಾಗೆ ಹೇಳುವ ಕ್ರಮ ಅದು. ವಿಶ್ವಸ್ಯ ತದಧೀನತ್ವಾದ್ ವಿಶ್ವಂ ವಿಷ್ಣು ರುದೀರ್ಯತೆ ಅಂತ. ಇಡೀ ಜಗತ್ತು ಯಾರ ಅಂಕೆಯಲ್ಲಿರ್ತದೋ ಅವನನ್ನು ಅದು ಅಂತ ಕರೆಯುವುದು ಕ್ರಮ.
ಆಯುರ್ವೈ ಘೃತಂ ಅಂತ. ನಾನು ಸುಮಾರಾಗಿ ತರಕಾರಿ, ಹಾಲು, ಪೇಪರ್ ಎಲ್ಲ ಉದಾಹರಣೆ ಹೇಳ್ತೇನೆ. ಇವತ್ತು ಬೇರೆ ಉದಾಹರಣೆಯಲ್ಲಿ ಆಯುರ್ವೈ ಘೃತಂ ಅಂತ. ತುಪ್ಪ ಏನು ಕೇಳಿದರೆ ಕೆಲವರು ಕೇಳೋದು, ತುಪ್ಪ ಏನು? ತುಪ್ಪ ಆಯುಷ್ಯ. ತುಪ್ಪ ಆಯುಷ್ಯ ಅಂದರೆ ಅರ್ಥ ಎಂತದ್ರಿ? ತುಪ್ಪ ಆಯುಷ್ಯವನ್ನು ವರ್ಧಿಸುತ್ತದೆ ಅಂತ ಅರ್ಥ. ಹೆಚ್ಚು ಕಾಲ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬದುಕಬೇಕು ಅಂತಿದ್ದರೆ ತುಪ್ಪ ತಿನ್ನಿರಿ ಅಂತ ಹೇಳೋಕೆ. ತುಪ್ಪ ನೋಡಿದರೆ ಪ್ರಯೋಜನ ಇಲ್ಲ, ತುಪ್ಪ ತಿನ್ನಬೇಕು. ತುಪ್ಪ ಸೀದಾ ತಿನ್ನಬೇಕು, ಮತ್ತೆ ಕಾಯಿಸಿ ತಿನ್ನಬಾರ್ದು. ಕಾಯಿಸಿ ತಿಂದರೆ ಮತ್ತೆ ದಪ್ಪ ಆಗ್ತಾರೆ ತುಪ್ಪದಾಗಿ. ಹಾಗೆ ಕ್ರಮ. ಅದನ್ನು ಆಯುರ್ವೈ ಘೃತಂ ಇದು ಶಬ್ದ. ಆಯುರ್ವೈ ಘೃತಂ ಹೇಗೆ ಹೇಳಿದ್ದು? ಹಾಗೆ ಪುರುಷ ವೇದಂ ಸರ್ವಂ. ಆಯುರ್ವೈ ಘೃತಂ ಅಂದರೆ ತುಪ್ಪ ಆಯುಷ್ಯ ಅಲ್ಲ, ಮತ್ತು ತುಪ್ಪವು ತಿಂದರೆ ಆಯುಷ್ಯವನ್ನು ವರ್ಧಿಸುತ್ತದೆ ಅಂತ ಅರ್ಥ. ಹಾಗೆ ಪುರುಷೇ ವೇದಂ ಸರ್ವಂ ಅಂದರೆ ಇದೆಲ್ಲವೂ ದೇವರು, ಅಂದರೆ ಇದೆಲ್ಲವೂ ದೇವರ ಅಧೀನವಾಗಿ ನಿಂತು ಇದೆಲ್ಲವೂ ದೇವರಿಗೋಸ್ಕರ ನಿಂತಿದೆ, ಇದೆಲ್ಲವೂ ದೇವರಿಂದ ಹೊರಗೆ ಬಂದಿದೆ ಎನ್ನುವ ಅರ್ಥ. ಹಾಗೆ ಪರಿಣಾಮವಾದವನ್ನು, ಕಾರ್ಯವಾರವಾದವನ್ನು ಹೇಳುತ್ತಾರೆ. ಸಾಮಾನ್ಯವಾಗಿ ನೀವು ಕೂತದ್ದು ಏನು ಕೇಳ್ತಾರೆ, ಅದು ಕೂತದ್ದು ಏನು ಕೇಳಿದರೆ ಅದು ಮರ ಅಲ್ಲ, ಅದು ಪ್ಲಾಸ್ಟಿಕ್ ಅಂತ. ಕುರ್ಚಿ ಹೇಳ್ತಾರೆ, ಕುರ್ಚಿ ಹೇಳೋದು ಎಲ್ಲಿ ಉಂಟು? ಕುರ್ಚಿ ಏನು ಕೇಳಲಿಕ್ಕೆ ಏನಿಲ್ಲ. ಕುರ್ಚಿ ಏನು ಕೇಳಿದ್ರೆ ಕುರ್ಚಿ, ಮತ್ತೆಂದು ಹೇಳೋದು ನಾವು? ಆಸನಂ ಹೇಳಬೇಕು, ಮತ್ತೆ ಬೇಕಾದರೆ ಚಾರ್ ಅನ್ನಬೇಕು. ಅಲ್ಲಯ್ಯ, ಅವನು ಕೇಳೋದಾಗಲ್ಲ, ಅದು ಎಂಥದ್ರದ್ದು ಅಂತ. ಮತ್ತೆ ಇನ್ನು ಕೇಳಿದಾಗಲ್ಲ ಕುರ್ಚಿ ಏನು ಅಂತ. ಕುರ್ಚಿ ಏನು ಕೇಳಿದರೇನೇ ಕಾರಣ ಜಿಜ್ಞಾಸೆ ಅಂತ ಅರ್ಥ. ಕುರ್ಚಿ ಏನು ಕೇಳಿದರೆ ಅದು ಮರ ಅಲ್ಲ, ಅದು ಪ್ಲಾಸ್ಟಿಕ್. ಅದು ಮರದ ಪೈಂಟ್ ಕೊಟ್ಟಿದೆ, ಪಕ್ಕ ನೋಡುವಾಗ ಮರದ ಹಾಗೆ ಕಾಣ್ತದೆ ಅಂತ, ಸರಿ ತಾನೆ? ಹಾಗೆ ಕೆಲವೊಮ್ಮೆ ಕಂಬು ಇರ್ತದೆ, ಮರದ ಕಂಬದಾಗಿ ಇರ್ತದೆ, ಮರದ ಪೈಂಟ್ ಕೊಟ್ಟಿದೆ, ಅದು ಮಣ್ಣಿದ್ದಿರ್ತದೆ, ಸಿಮೆಂಟ್ ಇದ್ದಿರ್ತದೆ. ಅದರಿಂದ ಕೇಳಿದ್ದು ಕಂಬ ಏನು ಕೇಳ್ತಾರೆ, ಅದು ಕಂಬ ಸಿಮೆಂಟ್ ಹೇಳ್ತಾರೆ. ಹಾಗೆ ಬಹಳ ಚೆನ್ನಾಗಿ ಪುರುಷೇ ವೈದಂ ಸರ್ವಂ. ಇದೆಂಥದ್ದು ಕೇಳಿದರೆ ಇದು ದೇವರೇ, ಅಂದರೆ ಇದು ದೇವರಲ್ಲ, ಇದು ದೇವರ ಅಧೀನವಾಗಿದೆ, ದೇವರ ನಿರ್ಮಿತಿಯಾಗಿದೆ, ದೇವರು ಇದಕ್ಕೆ ಕಾರಣನಿದ್ದಾನೆ, ಇದರ ಒಳಗೆ ಹೊರಗೆ ಎಲ್ಲ ತುಂಬಿದರೂ ದೇವರೇ. ಇದೇನು ಕೇಳಿದರೆ ಇದು ಮರ ಅಲ್ಲ, ಮಣ್ಣು ಅಂತ ನಾವೇನು ಹೇಳ್ತೇವೆಯೋ, ಇದೇನು ಕೇಳಿದರೆ ಅದು ಪ್ಲಾಸ್ಟಿಕ್, ಮರ ಅಲ್ಲ ಹೇಳ್ತೇವೋ, ಏನು ಅಂದರೆ ಅದರದ್ದು ಪೂರ್ವವಾಗಿರತಕ್ಕ ವ್ಯವಸ್ಥೆ, ಅದಕ್ಕೆ ಕಾರಣನಾದವನು, ಮಾಡಲಿಕ್ಕೆ ಬಂದವನು. ಹಾಗೆ ಭಗವಂತನದ ಉಪಾದಾನ ಅಲ್ಲ, ಭಗವಂತನದನ ಪರಿಪೂರ್ಣನಾದ ನಿಮಿತ್ತನಾದ ಕಾರಣ ಇದ್ದಾನೆ. ಅದನ್ನ ಪುರುಷೇವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಮೂತ ಅಮೃತತ್ವಸ್ತೇಷಾನಃ ಯದ್ ಅನ್ನೇನ ಅತಿರೋಹತಿ. ಭಗವಂತ ಇದೆಲ್ಲ ಜಗತ್ತನ್ನು ತನ್ನ ಅಂಕಿಯಲ್ಲಿಟ್ಟುಕೊಂಡಿದ್ದಾನೆ ಹೇಳಿ ಆಯಿತು. ಮುಕ್ತರಿಗೂ ಒಡೆಯ ಅಂತ ಅರ್ಥ ಆಯಿತು. ಆನಂತರ ಹೇಳುವುದೇನು ಕೇಳಿದರೆ ಅನ್ನೇನ ಅತಿರೋಹತಿಯಿಂದ. ಇಷ್ಟಾಗಿ ಭಗವಂತ ಅನ್ನೇನ ಸಹ, ಅನ್ನ ತೃತೀಯ ಬಂದರೆ ಒಟ್ಟಿಗೆ ಅಂತ ಅರ್ಥ. ಅನ್ನ ಅಂದರೆ ಪ್ರಕೃತಿಯಿಂದ ಅರ್ಥ, ಭೋಗ ವಸ್ತುಗಳು. ಇಡೀ ಜಗತ್ತಿನಿಂದ ಆಚೆ ಇದ್ದಾನೆ ಭಗವಂತ, ರಮೆಯ ಜೊತೆಯಲ್ಲಿ ವಿಹಾರ ಮಾಡಿದ್ದಾನೆ. ಅತಿರೋಹತಿ, ಭಾರಿ ಬೆಳೆದಿದ್ದಾನೆ. ಆದ್ದರಿಂದ ಪುರುಷ ಶಬ್ದಕ್ಕೆ ಪೂರ್ಣಾರ್ಥ ಉಂಟಲ್ಲ, ಪೂರ್ಣಾರ್ಥ ಏನು ಹೇಳ್ತಾನೆ? ಬ್ರಹ್ಮಶಬ್ದದ ಅರ್ಥ ಅದು. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ನಿನ್ನೆ ಭಗವಂತ ಅಂತ ಕರೆಯುವುದನ್ನು ಹೇಳಿದ್ದೆ, ಈಗ ಬ್ರಹ್ಮ ಅಂತ ಕರೆಯುವುದೇ ಹೇಳ್ತಾನೆ. ಪೂರ್ಣಂ ವೈ ದಶಯತಿ ಸರ್ವಮುದ್ದಿಷ್ಟಂ ಆಯಿತು, ಸರ್ವಂ ಪೂರ್ಣಮಿಹೋಚ್ಯತೆ ಆಯಿತು. ಪುರುಷ ಏವ ಇದಂ ಸರ್ವಂ ಹೇಳಿದರು. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಅರ್ಜುನ ಹೇಳ್ತಾನೆ ಕೃಷ್ಣನ ಹತ್ರ, ಎಲ್ಲ ನೀನೇ ಅಂತ. ಕೃಷ್ಣ ಗಾಬರಿ ಆಯ್ತು, ಆಚೀಚೆ ನೋಡ್ತಾ ಇದ್ದಾನೆ, ಎಲ್ಲ ನಾನೇ ಅಂತ, ಈ ಕುದುರೆ, ಈ ರಥ, ಈ ಧ್ವಜ. ಅದಕ್ಕೆ ಅರ್ಜುನ ಅರ್ಥ ಹೇಳ್ತಾನೆ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ. ಎಲ್ಲ ಕಡೆ ನೀನೇ ತುಂಬಿದೆ, ಆದ್ದರಿಂದ ನೀನು ಎಲ್ಲ. ಆಯ್ತಾ? ಈಗ ಅರ್ಥ ಆಯ್ತು. ಎಲ್ಲ ಕಡೆ ನೀನಿಲ್ಲದ ಇನ್ನೇನು ಕಾಣುವುದೇ ಇಲ್ಲ. ಕುದುರೆಯೊಳಗೂ ನೀನು ಕಾಣ್ತೀಯ, ಚಕ್ರದೊಳಗೂ ನೀನು ಕಾಣ್ತೀಯ, ರಥದೊಳಗೂ, ಧ್ವಜದೊಳಗೂ, ಕಾಲಾಳುಗಳೊಳಗೂ, ಎಲ್ಲರೊಳಗೂ ನೀನೇ ಕಾಣ್ತಿ. ಅದಕ್ಕೆ ಎಲ್ಲ ನೀನೇ ಅಂತ ಹೇಳಿದೆ. ಏನು ತಪ್ಪಿದೆ ಅಂದ? ಸರಿ ಇದೆ ಅಂದವ. ಎಲ್ಲ ತುಂಬಿದ್ದರಿಂದ ನನ್ನನ್ನು ನೀನು ಎಲ್ಲ ಹೇಳೋದ್ರಲ್ಲಿ ಏನು ತಪ್ಪು ಬಂತು ಅಂದ. ಅರ್ಜುನ ಹೇಳಿದ ಭಾಷೆ ಇದು, ನಾವು ವ್ಯಾಖ್ಯಾನ ಮಾಡಿದ್ದಲ್ಲ, ಅರ್ಜುನ ಹೇಳಿದ್ದು. ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಪುರುಷ ಏವ ಇದಂ ಸರ್ವಂ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲವೂ ದೇವರಿಂದ ಇದು ಬಾಚಲ್ಪಟ್ಟಿದೆ, ತಬ್ಬಲ್ಪಟ್ಟಿದೆ, ಎಲ್ಲ ಕಡೆ ದೇವರೇ ತುಂಬಿದ್ದಾನೆ, ಆದ್ದರಿಂದ ಇದು ದೇವರು ಎಲ್ಲ. ಆದರೆ ದೇವರು ಮಾತ್ರ ಅಲ್ಲ, ಅನ್ನೇನ ಸಹ ಅತಿರೋಹತಿ, ದೇವರು ರಮೇ ಜೊತೆಯಲ್ಲಿದ್ದಾನೆ. ಇದು ಲಕ್ಷ್ಮ್ಯಾತ್ಮಕವಾದ ಜಗತ್ತು, ಅದರಲ್ಲಿ ಭಗವಂತ ರಮಿಸುತ್ತಾ ಇರೋದ್ರಿಂದ ಎಲ್ಲದರಲ್ಲಿ ದೇವರಿದ್ದಾನೆ. ಈಗ ಖುಷಿ ಆಯಿತು. ದೇವರು ಯಾಕೆ ಎಲ್ಲ ಕಡೆ ತುಂಬಿದ್ದಾನೆ ಅಂದರೆ, ಎಲ್ಲ ಕಡೆ ಇವಳು ಲಕ್ಷ್ಮಿ ಇದ್ದಾಳೆ. 5 ಲಕ್ಷ್ಮಿ ಇದ್ದಾಳೆ, ಅದರಿಂದ ದೇವರು ಒಂದಾದರೂ ಬರೋದು ಬೇಡವಾ? ಒಂದು ವಸ್ತುವಿನಲ್ಲಿ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಎಲ್ಲ ಇಲ್ವಾ ಕಣದಲ್ಲಿ? ಆದ್ದರಿಂದ ಈ ಪಾರ್ಥಿವವಾದ ಲೋಕ ಅಂದರೆ ಕೇವಲ ಮಣ್ಣಲ್ಲ, ಮಣ್ಣಿನಲ್ಲಿ ನೀರಿನ ತೇವಾಂಶ ಇರ್ತದೆ, ನೀರಿನ ಪಸೆ ಕಾಣ್ತದೆ, ಶಾಖದಿಂದ ಬಿಸಿಯಾಗಿರ್ತದೆ, ಅದರೊಳಗೆ ಗಾಳಿ ಪ್ರವೇಶ ಆಗ್ತದೆ, ಹೋಗಬೇಕಾದ್ರೆ ಜಾಗ ಇರಬೇಕಾಗ್ತದೆ. ಪಂಚಭೂತಾತ್ಮಕವಾದ ಈ ಪ್ರಪಂಚದಲ್ಲಿ ಪಂಚರೂಪದ ಮಹಾಲಕ್ಷ್ಮಿ ಇರುವಾಗ ಭಗವಂತ ಪ್ರವೇಶ ಇಲ್ಲ ಹೇಳಲಿಕ್ಕೆ ಉಂಟ? ಅನ್ನೇನ ಅತಿರೋಹತಿ ಅನ್ನದೆ. ಅನ್ನ ಶಬ್ದವನ್ನು ಹಾಕಿದ್ದು ಅದಕ್ಕೆ, ತಿನ್ನುವಂಥದ್ದು ಹೇಳಿದ್ದು ಪಾರ್ಥಿವ ಅಂತ ಹೇಳಲಿಕ್ಕೆ, ಪ್ರಾಕೃತ ಅಂತ ತಿಳಿಸ್ಲಿಕ್ಕೆ. ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮಿಯ ಜೊತೆಯಲ್ಲಿ ಭಗವಂತ ಎಲ್ಲ ಕಡೆ ಇಲ್ಲಿದ್ದಾನೆ, ಆದರೆ ಬೇರೆ ಇದ್ದಾನೆ. ಅತಿರೋಹತಿ ಅಂತ, ಅತ್ಯತಿಷ್ಠತೆ ಹೇಳಿದಾಗೆ ಅತಿಷ್ಠದ, ಆದರೆ ಅತಿಷ್ಠದ, ಅತೀತನಾಗಿ ಇದ್ದಾನೆ, ಮೇಲಿದ್ದಾನೆ, ಆದರೆ ಬೇರೆ ಇದ್ದಾನೆ, ಇನ್ನಷ್ಟು ಎತ್ತರದಲ್ಲಿ ಇದ್ದಾನೆ. ಅತೀತನಾಗಿ, ಸರ್ವಾತೀತನಾಗಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾಸ. ಮಾತಿಗೂ ನಿಲುಕದೆ, ಮನಸ್ಸಿಗೂ ಎಟುಕದೆ ದೇವರಿದ್ದಾನೆ ಹೇಳಲಿಕ್ಕೆ ಅತಿಷ್ಠದ, ಅತ್ಯತಿಷ್ಠದ, ಅತಿರೋಹತಿ. ಇಲ್ಲಿ ಅದೇ ಪ್ರಯೋಗ ಮಾಡಿದ. ಅತೀತರೋಹತಿ, ಅತೀವರೋಹತಿ, ಅತೀತರೋಹತಿ. ಬೇರೆ ರೀತಿಯಾಗಿ ಭಗವಂತ ರೋಹಯತಿಷ,
ಅನ್ನೇನ ಅತಿರೋಹತಿ, ಈ ಜಗತ್ತನ್ನು ಅನ್ನಂ ಬ್ರಹ್ಮೇ ದಿವ್ಯಜಾನ ಉತ ಅಮೃತತ್ವ ಶೇಷಾನಃ. ಮುಕ್ತರಿಗೆ ಇವನು ಒಡೆಯ, ಉಳಿದವರಿಗೆ ಮತ್ತೆ ಬಿಟ್ಟ ಅಂದರೆ ಇಲ್ಲ, ಉಳಿದವರಿಗೆ ಊಟ ಕೊಟ್ಟು ಮೇಲೆ ಮಾಡ್ತಾನೆ. ಎಂಥ ಊಟ? ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಯದ್ ಅನ್ನೇನ ಅತಿರೋಹತಿ. ಆ ತಿರೋಹತಿ ನ ತಿರೋಹತಿ ಅಂತ ಅರ್ಥ. ತಾನು ಅವರಿಗೆ ವಸ್ತುವಾಗಿ ನಿಂತು ಯಾವತ್ತೂ ಕಣ್ಮರೆ ಆಗುವುದಿಲ್ಲ. ಅತ್ಯನಿಷ್ಠತೆ ಹೇಳಿದ್ರಿ ನೀವು ಮೊದಲು, ದೇವರು ಸಿಗೋದಿಲ್ಲ, ಕಣ್ಣಿಗೂ ಸಿಗುವುದಿಲ್ಲ, ಕಾಯಿಗೂ ಮಾತಿಗೂ ನಿಲುಕುವುದಿಲ್ಲ. ಹಾಗಾದರೆ ದೇವರ ಸುದ್ದಿ ಬೇಡ, ನಾಳೆಯಿಂದ ಪ್ರವಚನ ಕೈದಂದರೆ ಅಯ್ಯ ಸಿಗ್ತಾನಯ್ಯ, ಪೂರ ಸಿಗುವುದಿಲ್ಲ ಹೇಳಿದ್ದು, ಮತ್ತೆ ಚೂರಾದರೂ ಸಿಗಲಿ ಅಂತ, ಎಷ್ಟಾದರೂ ಸಿಗ್ತಾನ ನೋಡುವ ಅಂತ. ನೋಡಿ, ಅತಿರೋಹತಿ ಹೇಳಿದ್ದು ನ ತಿರೋಹತಿ ಅಂತ. ಯಾವತ್ತು ಅಂತರ್ಧಾನಗೊಳ್ಳುವುದಿಲ್ಲ, ಪೂರ ಕಾಣುವುದಿಲ್ಲ, ಪೂರ ಇಲ್ಲವೂ ಅಲ್ಲ, ಪೂರ ಸಿಗ್ತಾನೆ ಅಲ್ಲ, ಪೂರ ಸಿಗುವುದಿಲ್ಲ. ಆದರೆ ದೇವರು ಮಾತ್ರ ಪೂರ, ದೇವರು ಅಖಂಡನಾಗಿದ್ದಾನೆ. ಅದನ್ನು ಭಗವಂತನನ್ನು ಪುರುಷೈವೇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮ, ಅದಕ್ಕೆ ಬ್ರಹ್ಮಶಬ್ದ ಅರ್ಥ ಮಾಡಿದ್ದು. ಬ್ರಹ್ಮ ಅಂದರೆ ಪೂರ್ಣ ಅಂತ. ಅಂತಹ ಭಗವಂತ ಎಲ್ಲಕ್ಕಿಂತಲೂ ಮಿಗಿಲಾಗಿ, ಎಲ್ಲರನ್ನು ಮೀರಿಸಿ, ಎಲ್ಲರಿಗೂ ಊಟನಾಗಿ, ಅದ್ಯತೆ ಅತ್ಯಜ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ ತೈತ್ರಿಯ ಅರ್ಥ ಮಾಡುತ್ತೆ ಭಗವಂತನನ್ನು. ಭಗವಂತನನ್ನು ಇಟ್ಟುಕೊಂಡೇ ಮನುಷ್ಯ ಇಡೀ ಲೋಕದಲ್ಲಿ ಬದುಕುವಂಥದ್ದು. ಅದು ಅನ್ನೇನ ಅತಿರೋಹತಿ. ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ್ಚ ಪುರುಷ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಏತಾವಾನಸ್ಯ ಮಹಿಮಾ, ಇಷ್ಟು ಇದರ ಮಹಿಮೆ. ಅಥೋ ಜ್ಯಾಯಾಂಶ್ಚ ಪುರುಷ, ಇದಕ್ಕಿಂತ ಮೇಲೆ ದೇವರು. ಯಾವುದರ ಮಹಿಮೆ ನೀವು ಹೇಳಿದ್ದು? ಇಷ್ಟು ಇದರ ಮಹಿಮೆ, ಪ್ರಪಂಚದ್ದು. ನಾನು ಹೇಳ್ತಾ ಇದ್ದೇವೆ ಪ್ರಪಂಚದ ಬಗ್ಗೆ ಅಲ್ವಾ. ಯದ್ಭೂತಂ ವೆಚ್ಚ ಭವ್ಯಂ ಒಳ್ಳೊಳ್ಳೆ ಶಬ್ದ ಹಾಕಿದ್ದೇವೆ. ಈ ಜಗತ್ತಿನ ಬಗ್ಗೆ ಅಮೃತತ್ವವನ್ನು ಕರೆದಿದ್ದೇವೆ, ಅನ್ನವನ್ನು ತೋರಿಸಿಕೊಟ್ಟಿದ್ದೇವೆ. ಹಾಗಾಗಿ ಅನ್ನೇನ ಅತಿರೋಹತಿ, ಯಾವುದರಿಂದಾಗಿ ಕೊಬ್ಬಿ ಬೆಳೆದಿದೆ ಅದಕ್ಕಿಂತಲೂ ಮೇಲೆ ದೇವರಿದ್ದಾರೆ ಹೇಳಿದ್ದು. ನಾವೆಲ್ಲ ಪ್ರಪಂಚದವರು ಒಟ್ಟು ಮಾಡಿದ್ದು ಬಹಳ ಚೆನ್ನಾಗಿದೆ. ಭೀಷ್ಮರು ಹೇಳುವಾಗ ಹೇಳ್ತಾರೆ, ಸಾರಥೋ ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನಃ ಸಾರತಃ ಜಗತಕೃಷ್ಣಾತ್ ಅತಿರಿಕ್ತೋ ಜನಾರ್ದನ. ಒಂದು ಕಡೆಯಲ್ಲಿ ಇಡೀ ಪ್ರಪಂಚ ಎಲ್ಲರನ್ನು ಹಾಕೋದು, ಮುಕ್ತಾಮುಕ್ತರನ್ನು ಪೂರ್ತಿ ಒಟ್ಟು ಮಾಡೋದು. ಒಂದು ಕಡೆಯಲ್ಲಿ ದೇವರು ಮಾತ್ರ, ಅದು ಯಾರು? ಕೃಷ್ಣನ ಬಗ್ಗೆ ಮಾತಾಡಿದವ. ಒಂದು ಕಡೆಯಲ್ಲಿ ಕೃಷ್ಣ ಮಾತ್ರ, ದೇವರು ಮಾತ್ರ. ಯಾವುದು ಮಿಗಿಲಾಗಿದೆ ಕೇಳಿದರೆ, ಇಡೀ ಎಲ್ಲ ಸೇರಿದ ಬ್ರಹ್ಮಾಂಡದ ಎಲ್ಲ ಜನರಿಗಿಂತ, ಜೀವಜಾತಗಳಿಗಿಂತ, ಪದಾರ್ಥ ಪ್ರಪಂಚಕ್ಕಿಂತ ಮಿಗಿಲು ಒಬ್ಬನಾಗಿ ನಿಂತ ದೇವರು ಅಂತ ಶಬ್ದ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವರು ಹೇಳಿಕೊಟ್ಟು. ಅದನ್ನು ಎಷ್ಟು ತಿಂದು ಕೊಬ್ಬಿಡಿ ಪ್ರಪಂಚವನ್ನು, ಯಾರಿಗೋಸ್ಕರ ಪ್ರಪಂಚ ಇರುವುದು? ಸಾಧಕರಿಗಾಗಿ, ಎಲ್ಲ ಜೀವಜಾತಗಳಿಗಾಗಿ. ದೇವರಿಗೋಸ್ಕರ ಇಲ್ಲೇ ಇಲ್ಲ, ದೇವರು ಅಲ್ಲವೇ ಅಲ್ಲ. ದೇವರು ಬೇರೆ 3 ಲೋಕ ಮಾಡಿಕೊಂಡಿದ್ದಾನೆ ನೋಡಿ. ಇಲ್ಲಿ ಹೇಳು, ಏತಾವಾನಸ್ಯ ಮಹಿಮಾ, ಇಷ್ಟು ಗೌಜಿಯಲ್ಲಿರುವಂಥದ್ದು ಇಂತಹ ಪ್ರಪಂಚ. ಅಥೋ ಜ್ಯಾಯಾಂಶ್ಚ ಪುರುಷ, ಇದಕ್ಕಿಂತ ಬೇರೆಯಾಗಿ ಎತ್ತರದಲ್ಲಿರುವವನು ದೇವರು. ಎಷ್ಟು ಎತ್ತರಕ್ಕೆ ಹೇಳಿದರೆ ಅಥೋ ಜ್ಯಾಯಾಂಶ್ಚ ಪೂರುಷ, ಅಲ್ಲಿ ಹೇಳುವಾಗ ಇನ್ನು ದೊಡ್ಡದಾಗಿ ಹೇಳಿದ್ಬಿಟ್ರು, ದೀರ್ಘ ಹಾಕಿಬಿಟ್ರು. ಸಂಹಿತಾಯಾಮ್ ಯತ್ರ ದೈರ್ಘ್ಯಂ ಪದಪಾಠೆ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಅಂತ ಮಹಾವ್ಯಾಕರಣದ ನಿಯಮ ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಎಲ್ಲಿಯಾದರೂ ಸಹಜವಾದ ಪದ ಅದರಲ್ಲಿ ದೀರ್ಘ ಇಲ್ಲದೇ ಇದ್ದು ಹೇಳುವಾಗ ಒಂದೊಮ್ಮೆ ಅದಕ್ಕೆ ದೀರ್ಘ ಬಳಸಿ ಹೇಳಿದರೆ ಹೇಳಿದ ಅರ್ಥದಲ್ಲಿ ಜಾಸ್ತಿ ಅರ್ಥ ಉಂಟು ಅಂತ ನೋಡಿಕೊಳ್ಳಿ ಅಂತ. ನಮಗೆ ಹೇಳಿದರೆ ನಿಯಮ ಅರ್ಥ ಆಗೋದಿಲ್ಲ. ನಾವು ಹೇಳ್ತೇವೆ ಊಟಕ್ಕೆ ಹೋಗಿ ತುಂಬ ಐಟಮ್ ಆಗಿ ಗಮ್ಮತ್ತು ತಿಂದು ಯಾರಾದರೂ ಕೇಳಿದರೆ ಹೇಗಿತ್ತು ಕೇಳಿದರೆ ಬಹಳ ಖುಷಿ ಆಯಿತು ಅಂದೆ. ಅದರಿಂದ ಬಹಳ ಎಂಥದ್ದು ಬಹಳ ಆಗೋದಿಲ್ವ? ಅದು ತುಂಬ ಅಂತ ಹೇಳುವ ವ್ಯವಸ್ಥೆಗೆ ಹಾ ಎನ್ನುವುದು ದೀರ್ಘ ಮಾಡಿದ್ದು, ಬಹಳ ಖುಷಿ ಆಯಿತು ಅಂತ. ಬಹಳ ಸಾಕಿತ್ತು ಶಬ್ದ ಇರುವುದು ಹಾಗೆ. ಡಿಕ್ಷನರಿಯಲ್ಲಿ ಬಹಳ ಅಂತ ಒಂದು ಬೇರೆ ಶಬ್ದ ಇಲ್ಲ, ಬಹಳವೇ. ಆದರೆ ನಾವು ಹೇಳುವಾಗ ಆ ಬಹಳ ಎನ್ನುವುದು ಹೆಚ್ಚಾದರೆ ಬಹಳ ಆಗ್ತದೆ. ಅದರಂತೆ ಪೂರುಷಃ ಅಂತ ದೀರ್ಘ ಹೇಳಿದು ಬಿಟ್ಟು ಅಷ್ಟು ತುಂಬಿದ್ದಾನೆ ಕೇಳಿದರೆ, ಎಲ್ಲರನ್ನು ತುಂಬಿಸಿ ತುಂಬಿಸಿ ತುಂಬುತ್ತಾ ಇದ್ದಾನೆ. ಪ್ರತಿಯೊಂದನ್ನು ಪೂರ್ಣ ಮಾಡ್ತಾ ಪೂರ್ಣನಾಗಿದ್ದಾನೆ. ಪ್ರತಿಯೊಂದರ ಪೂರ್ಣತೆಗೆ ಪೂರ್ಣನಿದ್ದಾನೆ ಇವ. ಅದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಅತ್ಯಂತ ಎತ್ತರದಲ್ಲಿ ಇಟ್ಟುಕೊಂಡಿದ್ದಾನೆ. ಇವ ಎತ್ತರ ಇದ್ದಾನೆ. ಎಷ್ಟು ಎತ್ತರ ಕೇಳಿದರೆ ಪೂರ್ಭಿಹಿ ಸನ್ಯತೆ ಸೇವ್ಯತೆ ಇದು ಪೂರುಷಃ ಅಂತ ಬೇಕಾದದೇ ನಮಗೆ ಶಬ್ದ. ಪೂರ್ಭಿಹಿ ಅಂತ ತುಂಬಿದವರಿಂದ, ಬ್ರಹ್ಮಾದಿಕೈಹಿಂದ ಅರ್ಥ ಅತ್ಯಂತ ಎತ್ತರದ ಬ್ರಹ್ಮರುದ್ರಾದಿಗಳಿಂದಲೇ ಪ್ರತಿನಿತ್ಯ ಸೇವೆಗೆ ಒಳಗಾದವನು, ಅವರ ಚಿಂತನೆಗೆ ಸಿಕ್ಕಿದವನು ಭಗವಂತ. ಆದ್ದರಿಂದ ಇಲ್ಲಿ ಸ ಅಂದರೆ ಸನ್ನುಧಾತದು, ಸನ್ಯತೆ ಅಂತ, ಸೇವ್ಯತೆ ಅಂತ. ಭಗವಂತ ಎಲ್ಲ ಪುರುಗಳಿಂದಲೂ, ದೊಡ್ಡವರಿಂದಲೂ, ಪೂರ್ಣರಾದವರಿಂದಲೂ, ಪೂರ್ಣತೆಯನ್ನು ಪಡೆಯಲು ಯೋಗ್ಯರಾದವರಿಂದಲೂ ಪ್ರತಿನಿತ್ಯ ಉಪಾಸನೆಗೆ ಸಿಕ್ಕುವವನಾದ್ದರಿಂದ ಭಗವಂತ ಪುರುಷ. ಅಥವಾ ಜ್ಯಾಯಾಂಶ ಪುರುಷ. ಅದಕ್ಕೆ ಹೇಳಿ ದೊಡ್ಡವರಿಂದಲೇ ಪ್ರೀತಿಸಲ್ಪಡುವವನಾದ್ದರಿಂದ ಅವನಿಗಿಂತ ಎತ್ತರವಾದವರು ಯಾರೂ ಇಲ್ಲ. ಅವನೇ ಜ್ಯಾಯಾನೇವ, ಸರ್ವೋತ್ತಮನು ಅವನೇ ಅನ್ನೋದು ಹೇಳಿತು. ಇದು ಒಂದು ಅರ್ಥ. ಏತಾವಾನಸ್ಯ ಮಹಿಮಾ,
ನಾವು ಹೇಳಿದ್ದೆಷ್ಟು ಹೇಳಿದೆವು ದೇವರ ಬಗ್ಗೆ ನೋಡಿ. ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ ಅಂತ, ಭಗವಂತನ ರೂಪ ವಿಶೇಷಗಳು ಇವನ್ನೆಲ್ಲ ಒಂದೆರಡು ಮಂತ್ರದಲ್ಲಿ ಮಾತಾಡಿ ಆಯಿತು. ಅದಕ್ಕೆ ಇವರು ಕೇಳ್ತದೆ ಮೂರನೇ ಮಂತ್ರದಲ್ಲಿ, ಇಷ್ಟೇಯಾ ದೇವರ ಬಗ್ಗೆ ಅಂದರೆ ಯಥಾಮಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ. ಅಲ್ಲಪ್ಪ ಇನ್ನು ತುಂಬ ಉಂಟು, ತುಂಬ ಹೇಳಲಿಕ್ಕುಂಟು, ಆದರೆ ಇಷ್ಟು ಹೇಳುವಾಗಲೇ ಎಲ್ಲ ಗೊತ್ತಾಗಿ ಬಿಡುತ್ತೆ ಸಾಮಾನ್ಯವಾಗಿ. ಇನ್ನು ಹೇಳಿ ಪ್ರಯೋಜನ ಆಗುವುದಿಲ್ಲ ಕೆಲವೊಮ್ಮೆ, ಅಥವಾ ಇಷ್ಟು ಹೇಳಿ ಯಾರಿಗೆ ಗೊತ್ತಾಗಲಿಲ್ಲ ಆದರೆ ಇನ್ನು ಹೇಳಿ ಏನು ಪ್ರಯೋಜನ ಆಗುವುದಿಲ್ಲ, ಯಾಕೆ ಮತ್ತು ಅಷ್ಟೇ ಆಗೋದು. ಅದು ಎರಡು ಅರ್ಥ ಯಾವಾಗಲೂ ಹಾಗೆ. ಎಷ್ಟು ಚಂದದ ಅಡುಗೆ ಹಾಕಿ ಸಾರು ಹುಳಿ ಹಪ್ಪಳ ಎಲ್ಲ ತಿಂದಾದ ನಂತರವು ಎಂಥ ರುಚಿಯೇ ಇಲ್ಲ ಆದರೆ ಇನ್ನು ನೀನು ಊಟ ಮಾಡಿದ್ವಿ, ಯಾಕೆ ನಿನ್ನ ನಾಲಿಗೆಯಲ್ಲಿ ರುಚಿ ಕೆಟ್ಟಿದೆ, ಜ್ವರ ಉಂಟು, ಇನ್ನು ಬರುವ ಪಾಯಸ ಇದಕ್ಕಿಂತ ಹಾಳೇ ಇರೋದು, ಎದ್ದು ಹೋಗಿ ಹೇಳೋದು ಚಂದ. ಒಂದೆರಡು ಮೂರು ಪದಾರ್ಥಗಳಲ್ಲಿ ಅವನಿಗೆ ಯಾವತ್ತೂ ರುಚಿ ಕಾಣಲಿಲ್ಲ, ಆದ್ದರಿಂದ ನಾಲಿಗೆಯಲ್ಲಿ ರುಚಿ ಇಲ್ಲ ಹೊರತು ಪದಾರ್ಥದಲ್ಲಿ ಅಲ್ಲ ಅಂತ ಅರ್ಥ. ನಮ್ಮ ಹಣೆ ಬರಹ ಅದು. ಲೋಕದಲ್ಲಿ ಬಂದಾಗ ಹಾಗೆ ಹೇಳೋದು, ಇದು ಚಂದ ಆಗಲಿಲ್ಲ, ಅದು ಸರಿ ಇಲ್ಲ, ಇದು ಕೈ ಸಮ ಇಲ್ಲ, ಕಾಲು ಸಮ ಇಲ್ಲ, ತಲೆ ಸಮ ಇಲ್ಲ, ನಿಜವಾಗಿ ನೀನೇ ಸಮ ಇಲ್ಲ, ಸಾಯೋದು ಒಳ್ಳೆಯದು. ಇಷ್ಟು ಇನ್ನೊಬ್ಬರದ್ದು ಎಲ್ಲ ಸಮ ಹೇಳುವವನಿಗೆ ನಿಜವಾಗಿ ಇವನಿಗೆ ಸಮ ಇಲ್ಲ ಅಂತ ಅರ್ಥ. ನಾವು ಏನು ಹೇಳಬೇಕತ್ತೋ, ನಮಗೆ ದೇವರು ಕೊಟ್ಟದ್ದು ಸಮವಾಗಿದೆ, ಇದಕ್ಕಿಂತ ಚಂದದ್ದು ಇನ್ನೊಂದಿಲ್ಲ, ಇನ್ನೊಂದು ಇದ್ದರೆ ಅದರಲ್ಲಿ ಏನೋ ಕೊಳೆ ಇದೆ ಅಂತ ಅರ್ಥ. ನಮಗೆ ಗೊತ್ತಾಗೋದಿಲ್ಲ, ಅವರು ಮುಚ್ಚಿರ್ತಾರೆ ಅದನ್ನು. ನಾವು ಯಾವುದನ್ನು ಚಂದ ಹೇಳ್ತೇವೆಯೋ ಅಲ್ಲಿ ಏನೋ ಹಾಳು ಇರ್ತದೆ, ಅವರು ಹೇಳುವುದಿಲ್ಲ ಅದನ್ನು. ಹೇಗೆ ನಾವು ಹೇಳುವುದಿಲ್ಲವೋ ಹಾಗೆ ಅದನ್ನ ಪ್ರತಿಯೊಂದು ಕಡೆ ಇಳಿದು ಪ್ರಪಂಚ ತಾನೇ, ಪ್ರಪಂಚದಲ್ಲಿ ಎಲ್ಲದರ ಸಮಾವೇಶ ಇರೋದ್ರಿಂದ ಒಳಿತು ಕೆಡುಕುಗಳ ಕೊಂಪೆ ಇದಾದ್ರಿಂದ ನಮ್ಮಲ್ಲಿ ಮಾತ್ರ ಒಳಿತು ಇಲ್ಲವೇ ಇಲ್ಲ, ನಿಮ್ಮಲ್ಲಿ ಮಾತ್ರ ಒಳಿತು ಇದ್ದೇ ಇರುವುದು ಎನ್ನುವ ಹಠವೇ ತಪ್ಪು, ಇಲ್ಲವೇ ಇಲ್ಲ. ಹಾಗೆ ಬಹಳ ಚೆನ್ನಾಗಿ ಭಗವಂತನ ಬಗ್ಗೆ ಮಾತಾಡ್ತಾ ಇಷ್ಟೇ ಅಂತ ತಿಳ್ಕೊಳ್ಬೇಡಿ, ಇನ್ನೆಷ್ಟೋ ದೇವರು, ಆದರೆ ಇಷ್ಟರಲ್ಲಿ ದೇವರ ಪರಿಚಯ ಆಗದಿದ್ದರೆ ಇನ್ನೆಷ್ಟಾದರೂ ದೇವರ ಪರಿಚಯ ನಿಮಗೆ ಕಷ್ಟವೇ. ಅಷ್ಟು ತಿಳ್ಕೊಳ್ಳಿ, ಏನು ಅಂದರೆ ಇನ್ನೆಷ್ಟೋ ದೇವರು ಅಷ್ಟಾದರೂ ತಿಳ್ಕೊಳ್ಳಿ ಸಾಕು. ನಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಬೇಕೆ ಹೊರತು ಅಲ್ಲಿ ಹೇಳಿದ್ದು ಸರಿ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ತಾಳಕ್ಕೆ ಸರಿಯಾಗಿ ತನ್ನ ಕಾಲನ್ನು ಹಾಕಲಿಕ್ಕೆ ಆಗದವಳು ರಂಗಮಂಚ ಸಮಯ ಇಲ್ಲ, ಅಡಿಯಲ್ಲಿ ಲಿಂಬೆ ಹಣ್ಣು ಇಟ್ಟಿದ್ದಾರೆ ಹೇಳಿದರೆ ಏನು ಅರ್ಥ ಆಗ್ತದೆ? ಪ್ರಯೋಜನ ಇಲ್ಲ ಅಂತ, ಸರಿ ಇಲ್ಲ. ಅದನ್ನು ಯಥಾವಾನಸ್ಯ ಮಹಿಮಾ ಅಥವಾ ಜಾಯಾಂಶ, ಇದು ಯಥಾವಾನ್ ಅಸ್ಯ ಮಹಿಮಾ, ಇದು ಏನು ಇಷ್ಟು ಇದೆ ದೊಡ್ಡ ಮುಕ್ತಾಮುಕ್ತ ಪ್ರಪಂಚ ಅದ್ಭುತವಾದದ್ದು, ಅದು ಅಸ್ಯ ಆ ಪುರುಷಸ್ಯ ಮಹಿಮಾ, ಮಹಿನಾ ನಿರ್ಮಿತಂ ಮಾತಂ, ಭಗವಂತನ ಮಹಿಮೆಯಿಂದ, ಅವನ ಎತ್ತರತನದಿಂದ, ಅವನ ದೊಡ್ಡತನದಿಂದ ಇದು ನಿರ್ಮಾಣಗೊಂಡದ್ದು, ಇದು ಅವನಲ್ಲಿ ನಿಂತದ್ದು, ಇದು ಅವನಿಂದ ನಾಶಗೊಳ್ಳುವಂಥದ್ದು. ಏತಾವಾನ್ ಇಷ್ಟು ಕಲ್ಪನೆಯನ್ನು ಕೊಟ್ಟೆ ನಾನು, 10 ಆವರಣ ಸಂಯುತವಾಗಿರುತ್ತದೆ ಬ್ರಹ್ಮಾಂಡ ಭಗವಂತನ ಕೊಡುಗೆ. ಅದರಿಂದ ಸರ್ಷ್ಟಾರಂ ಸರ್ವಲೋಕಾನಾಂ ಅಂತ ಹೇಳಿ ಇಡೀ ಜಗತ್ತನ್ನು ನಿರ್ಮಾಣ ಮಾಡುವ ದೇವರನ್ನು ನೆನೆಸಿಕೊಂಡು ಸ್ನಾನ ಮಾಡು ಅಂತ ಹೇಳಿತು. ಅದರಲ್ಲಿ ನಿನ್ನ ಮಂಡೆಯೂ ಪ್ರಿಂಟ್ ಆಗಿದೆ ಎನ್ನುವುದು ಅರ್ಥ ಮಾಡಿಕೊ ಅಂತ. ಇಡೀ ಲೋಕವನ್ನು ಕೊಟ್ಟವನಿಗೆ ನಿನ್ನನ್ನು ಸರಿ ಮಾಡಿ ಇಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನಿನ್ನ ಯೋಗ್ಯತೆಗೆ ಏನು ನೀನು ಪಡೆದು ಬಂದಿದ್ದೀಯೋ ಕರ್ಮ ಪ್ರಪಂಚದಿಂದ ಅದಕ್ಕನುಗುಣವಾದದ್ದೇ ಒಂದು ನಿನಿತು ಕಮ್ಮಿ ಇಲ್ಲದೆ ದೇವರು ಕೊಟ್ಟಿದ್ದಾನೆ. ಬಳಸಿಕೊಳ್ಳುವ ವಿಧಾನದಲ್ಲಿ ನಾವು ಸೋಮಾರಿಗಳಾಗಿದ್ದೇವೆ ಅಷ್ಟೇ, ನಮ್ಗೆ ಗೊತ್ತಿಲ್ಲಲ್ಲ, ಸೋಮಾರಿಗಳಾಗಿದ್ದೇವೆ ಇಷ್ಟೇ ಹೊರತು ಮತ್ತೇನಲ್ಲ. ಹೆಚ್ಚಿನವರಲ್ಲಿ ನಮ್ಗೆ ಗೊತ್ತಿಲ್ಲ ರೀ ಏನು ತಿನ್ಲಿಕ್ಕೆ ಸಮ ಗೊತ್ತುಂಟಾ? ಅದರಲ್ಲಿ ಏನು ಗೊತ್ತಾಗಬೇಕು ಅಂತಿಲ್ಲ, ನಾವು ಮಾಡಿ ನೋಡಿ ತಿಂದು ಅಭ್ಯಾಸ ಮಾಡಿಕೊಳ್ತೇವೆ. ಇಲ್ಲಾದರೂ ಹಾಳಾಗಿದ್ದು ಇದೇ ಚಂದ ಅಂತೇಳಿ ನುಂಗ್ತೇವೆ, ಮತ್ತೆ ಯಾಕೆ ನಾವು ಮಾಡಿದ್ದಲ್ಲ. ಹಾಗೆ ಪ್ರಾರಬ್ಧ ಅಂದ್ರೆ ಅದುವೇ ಅರ್ಥ, ಮರ್ತೇನರ್ಥ. ಅದನ್ನು ನಾವು ಸೋಮಾರಿತನದಿಂದ ಬಳಸಿಕೊಳ್ಳಿಲ್ಲ. ಯಾರಿಗೆ ಗೊತ್ತಿಲ್ಲ ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ಅಂತ? ಗೊತ್ತಿದೆ. ಯಾರು ಹೇಳ್ತಾರೆ? ಎಷ್ಟೋ ಜನ ಹೇಳೋದಿಲ್ಲ. ಯಾಕೆ? ಅದು ಹೇಳ್ತಾರೆ ನೀವು ಅಂತ ಹೇಳೋದಿಲ್ಲ ಅಷ್ಟೇ, ಮತ್ತೆಂದು ಹೇಳೋದು? ಸೋಮಾರಿತನ. ಚಳಿ ಯಾವಾಗ ಬರೋದಿಲ್ಲ? ಸೂರ್ಯ ಬಂದ ನಂತರ ಬಿಂದ್ರೆ ಚಳಿ ಹೋಗ್ತದ? 7 ಗಂಟೆ ಸೂರ್ಯೋದಯ ಆಗುತ್ತೆ, ಅದರ ನಂತರ ಎದ್ರೆ ಚಳಿ ಹೋಗ್ತದೆ ಹೇಳುದ? ನಿಮಗೆ ಚಳಿ ಹೋಗ್ತದೆ ಯಾಕೆ? ಮತ್ತೆ ಆಫೀಸ್ ಓಡಬೇಕು ನೀವು, ಅದಕ್ಕೆ ಚಳಿ ಹೋಗ್ತದೆ. ಆದಿತ್ಯವಾರಾದರೆ 8 ಗಂಟೆಗೂ ಚಳಿ ಹೋಗೋದಿಲ್ಲ ಮತ್ತೆ, ಅದೇನ ಅರ್ಥ? ಅದನ್ನ ಗೊತ್ತಿಲ್ಲ ಅಲ್ಲ, ನಮ್ಮ ಸೋಮಾರಿತನ, ದಿವ್ಯ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಕೇಳೋರಿಲ್ಲ ನೋಡೋರಿಲ್ಲ ಈ ದೇವರ ಲೋಕದಲ್ಲಿ ಎನ್ನತಕ್ಕಂತಹ ಒಂದು ವಿಚಿತ್ರವಾದಂತಹ ಪ್ರವೃತ್ತಿ ನಮ್ಮನ್ನು ಶಾಸ್ತ್ರದ ಚೌಕಟ್ಟಿನಿಂದ ದೂರ ಮಾಡ್ತದೆ ಅಷ್ಟೇ, ಇನ್ನೇನು ಹೇಳಲಿಕ್ಕೆ ಆಗೋದಿಲ್ಲ ಇದಕ್ಕೆ ಉತ್ತರ. ಅದರಿಂದ ಯಥಾಮಾನಸ್ಯ ಮಹಿಮಾ ಅಂದರು. ಇದು ದೇವರ ಬಹಳ ದೊಡ್ಡದಾದ ಕೊಡುಗೆ ಎನ್ನುವ ಪ್ರೀತಿ ಇದ್ದರೆ ನಿನಗೆ ಅದಕ್ಕಿಂತ ಮೇಲಿನ ಭಗವಂತ ಅರ್ಥ ಆಗ್ತಾನೆ. ಅಥವಾ ಜಾಯಾಂಶ ಪುರುಷ, ಅತಃ ಜಾಯಾಂಶ ಪುರುಷ ಅಂತಾನೆ. ಆದ್ದರಿಂದಲೇ ದೇವರು ದೊಡ್ಡವ. ಇದೊಂದು ವಿಚಿತ್ರ ನೋಡಿ, ಇದು ಎಷ್ಟು ನಿಮಗೆ ಅಲಂಕಾರ ಬೇಕು ಹೇಳುವ. ಇದನ್ನು ಒಂದು ಅಕ್ಷರದಿಂದ ಅದನ್ನು ಕುಣಿಸುವ ವಿಧಾನ ಇತ್ತು. ಇಷ್ಟು ದೇವರ ಕೊಡುಗೆ, ಇದಕ್ಕಿಂತ ಆಚೆ ದೇವರು ಅನ್ನೋದೊಂದು ಅರ್ಥ. ಇಷ್ಟು ದೇವರ ಕೊಡುಗೆ, ಅದರಿಂದಲೇ ಅವ ಆತ ಆಚೆ ಅಲ್ವಾ ಅಂತ ಕೇಳುವ ಅರ್ಥ. 2 ರೀತಿ. ಅಥವಾ ಜಾಯಾಂಶ, ಇದರಿಂದಲೇ ಅಲ್ಲವೇ ದೇವರು ದೊಡ್ಡವನಂತ ಆಗುವುದು ಅಂದರು. ಅಥವಾ ಜಾಯಾಂಶ ಪುರುಷ, ಅದಕ್ಕೆ ಎಳೆದು ಹೇಳಿದ್ದವರು. ಅಕ್ಷರಗಳನ್ನು ಎಳೆದು ಭಗವಂತ ಎಷ್ಟು ತುಂಬಿಸಿ ಜಗತ್ತನ್ನು ಪೂರ್ಣಗೊಳಿಸಿದ್ದಾನೆ ಅಂದಾಗ ಅವನೆಷ್ಟು ಪೂರ್ಣನಿರಬೇಡ, ಅದು ಯೋಚನೆ ಮಾಡಿ.
ಮಕ್ಕಳನ್ನು ಬಹಳ ಚೆನ್ನಾಗಿ ಬೆಳೆಸಿ ಅದಕ್ಕೆ ಬೇಕಾದ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟವರಾಗಿದ್ದರೆ ಅವರೆಷ್ಟು ದೊಡ್ಡವರಾಗಿರೋದಿಲ್ಲ. ನಾವಾಗ ಹೇಳ್ತೇವೆ ಇದು ದಡ್ಡಿ ಇದ್ದಾಳೆ, ಏನು ಓದದೇ ಇದೆ ಇದು ಅಂತ. ಆದರೆ ನಿಜವಾಗಿ ಅಷ್ಟು ಕೊಡಬೇಕಾದ್ರೆ ಅವರಲ್ಲಿ ಸಂಸ್ಕೃತಿ ಎಷ್ಟು ಮಡುಗಟ್ಟಿದೆ ಅನ್ನೋದು ಅರ್ಥ ಆಗುವುದಿಲ್ಲ. ಅದನ್ನು ಹೇಳಿದರು, ದೇವರ ಪೂರ್ಣತೆಯನ್ನು ಹೇಳ್ತಾನೆ. ಅದೋ ಜಾಯಾಂಶ ಪುರುಷ ಪಾದೋಸ್ಯ ವಿಶ್ವಭೂತಾನಿ. ಎಷ್ಟು ದೊಡ್ಡದಿದು ಪ್ರಪಂಚ ಅಂದರೆ ದೇವರ ಕಾಲಡಿಯ ಒಂದು ಕಸದಂತೆ ಅಂತ ಹೇಳಿಬಿಟ್ರು. ಏನಿಲ್ಲ, ಒಂದು ತುಣುಕು. ಸಮೂಳ್ಳಮಸ್ಯ ಪಾಂಸುರೇ ಅಂತ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇದಾನಿದ ದೇಪದಂ ಸಮೂಳ್ಳಂ ಅಸ್ಯ ಪಾಂಸುರೇ. ಇಡೀ ಸಮೂಳ್ಳಂ ತುಂಬಿ ತುಳುಕಿದ ಇಡೀ ಪ್ರಪಂಚ ಭಗವಂತನ ಪಾಂಸುರೇ. ಪಾಂಸು ಅಂದರೆ ಕಾಲ ಅಡಿಯಲ್ಲಿದ್ದ ಕಣದಲ್ಲಿ ಕುಣಿತಾ ಇರುವಂಥದ್ದು ಅಂತ. ಅದು ಸರ್ತ ನಿಲ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಗಾಳಿಯ ಫೋರ್ಸ್ ಇದ್ದ ದೇವರ ಕಾಲು ಅಲ್ಲಾಡಿಸುವಾಗ ಕಾಲಡಿಯಲ್ಲಿ ಕೂತ ಒಂದು ಸಣ್ಣ ಕಣ ಹೇಗೆ ಅಲ್ಲಾಡ್ಲಿಕ್ಕೆ ಹೋಗುತ್ತೋ, ಅದು ಕಣ್ಣ ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತೋ, ಆ ರೀತಿಯಾಗಿ ಇಡೀ ಬ್ರಹ್ಮಾಂಡ ಭಗವಂತನ ಕಾಲಡಿಯ ಒಂದು ಕಣ. ಪಾದೋಸ್ಯ ವಿಶ್ವಭೂತಾನಿ. ಇಡೀ ಪ್ರಪಂಚ ಕೇವಲ ಒಂದು ಅಂಶ ಮಾತ್ರ. ಪಾದ ಅಂದರೆ ಕಾಲು ಅಲ್ಲ, 1/4 ಅಂತ ಅರ್ಥ ಅಲ್ಲ. ಬೇಕಾದರೆ 1/4 ಅಂತ ಇಟ್ಟುಕೊಳ್ಳಿ, ನಮಗೆ ಏನು ಪರವಾಗಿಲ್ಲ. ಅಂಶ ಏನು ಬೇಕಾದ್ರೆ ಮಾಡಿಕೊಳ್ಳಿ, ಎಲ್ಲ ಒಂದು ತುಂಡು ಮಾತ್ರ ಇಡೀ ಜಗತ್ತು. ಅದಕ್ಕೆ ಹಾಗೆ ಹೇಳಿದೆ ಭೀಷ್ಮನ ವಾಕ್ಯ, ಇಡೀ ಬ್ರಹ್ಮಾಂಡ ಒಂದು ಕಡೆ ನೀವು ಹಾಕಿದ್ರು ದೇವರು ಅದಕ್ಕಿಂತ 3 ಪಾಲು ಮೇಲಿದ್ದಾನೆ ಎಂದು ಆಯ್ತಲ್ಲ. ನೀವು ಕಾಲು ಭಾಗ ಅಂತಲೂ ಬೇಕಾದ್ರೆ ಹೇಳಿ, ಇದನ್ನು ಮುಕ್ಕಾಲು ಭಗವಂತ ಇದಕ್ಕಿಂತ ಮೇಲಿದ್ದಾನೆ ಎಂದು. 98 ಅಂಕ ಬಂದಿದೆ ಪರ್ಸೆಂಟೇಜು, ಇನ್ನೊಬ್ಬನಿಗೆ 99 ಬಂದಿದೆ ಅಂದರೆ ಒಂದೇ ಅಲ್ವಾ ಕೇಳಿದರೆ, ಒಂದಾದರೂ ಎಷ್ಟು ಜೋರಿ ಇರ್ತದೆ ನೋಡಿ. 5-6 ಸಬ್ಜೆಕ್ಟಿನ ಮೇಲಾದರೆ 5-6 ಮಾರ್ಕ್ ಆಯಿತು 1% ಅಂದರೆ. ಬೇಡ 98, 99 ಅಂತ ಒಂದೇ ಬೇಕಾದ್ರೆ ಇಟ್ಟುಕೊಳ್ಳಿ. ಆದರೆ ಒಂದು ಅಂಕದಲ್ಲಿ ಇರುವ ಆ ಹೆಚ್ಚಳಿಕೆ, 1 ಗಂಟೆ 27 ನಿಮಿಷಕ್ಕೆ ಗೆರೆ ಮುಟ್ಟಿದ 100 ಮೀಟರ್ ಓಡಿ, ಅದು ಒಂದು ಮ್ಯಾರಥಾನಲ್ಲಿ. ಇನ್ನೊಬ್ಬ 28ಕ್ಕೆ ಮುಟ್ಟಿದ, 27 ಮುಟ್ಟಿದ ಒಬ್ಬ 28ಕ್ಕೆ. 1 ನಿಮಿಷ ತಡ ಅಂದರು ಎಷ್ಟು ತಡ ಆಯಿತು? 60 ಸೆಕೆಂಡ್ ಆಯಿತು. ಇನ್ನು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೋಡಿದ್ದೆ 6000 ಆಗ್ತದೆ ಮತ್ತೆ ವಿಭಾಗ ಮಾಡಲಿಕ್ಕೆ ಹೋದರೆ. ಅಷ್ಟನ್ನೆಲ್ಲ ಗೆಸ್ ಮಾಡಲಿಕ್ಕೆ ಬರ್ತದೆ. ಆದರೆ 1 ನಿಮಿಷ ತಡ ಆಯಿತು ಅಂದರೂ ಎಷ್ಟು ತಡ ಆಗುತ್ತೆ ನೋಡಿ ನಮ್ಮ ಯೋಗ್ಯತೆಯಲ್ಲಿ. 1 ಜನ್ಮ ದೂರ ಹೋದರೂ ಎಷ್ಟು ದೂರ ಆಗ್ತದೆ ನೋಡಿ ಆಗ. ಅದರಿಂದ ಪಾದೋಸ್ಯ ವಿಶ್ವಭೂತ ನೀವು ಕಾಲು ಅಂತಲೇ ಇಟ್ಕೊಳ್ಳಿ. ಆಯ್ತು 25 ಅಲ್ವಾ ಕಾಲು ಅಂದರೆ, 26, 27, 28, 29, 100ವರೆಗೆ ಹೋಗ್ಬೇಕು. ಎಷ್ಟು ನೋಡಿ ಈಗ ಹೋಗಲಿಕ್ಕೆ. ಒಂದು ಮೆಟ್ಟಲು ಎನ್ನುವುದೇ ಗಂಟು ತುಂಡಾಗಿ ಹೋಗ್ತದೆ. ಅಷ್ಟು ಮೆಟ್ಟಲು ಹತ್ತುವುದು ಅಂದರೆ ಇಲ್ಲಿ ಆಗುತ್ತೆ ನೋಡಿ. 25 ಮೆಟ್ಲು ಹೋದ, 26ಕ್ಕೆ ಇಲ್ಲೇ ಎಷ್ಟೋ ಜನ 25 ಮೆಟ್ಲು ಆಚೆ ಹೋಗುವುದಿಲ್ಲ. 26ಕ್ಕೆ ಹೋಗುವವರು 1000ದಲ್ಲಿ ಒಬ್ಬ, ಮತ್ತೆ 27ಕ್ಕೆ ಬರುವ 10-20 ಸಾವಿರದಲ್ಲಿ ಒಬ್ಬ ಆಗ್ತಾನೆ. 28ನೇ ಮೆಟ್ಟಲ್ಲಿಗೆ ಇಲ್ಲ, ಕೋಟಿಯಲ್ಲಿ ಒಬ್ಬರು ಮೊದಲಿಗೆ ಆಗೋದಿಲ್ಲ. ನಾವು ಪ್ರತಿಯೊಂದು ಸರಿ 1000ದಲ್ಲಿ ಸೇರಿಸಲಿಕ್ಕಲ್ಲ, ಒಂದು ಮಾತ್ರ ಸರಿ 1000ದಲ್ಲಿ, ಮತ್ತೆ ಬಂದಾಗ ಲಕ್ಷಕ್ಕೆ ಹೋಗುತ್ತೆ, ಮತ್ತೆ ಕೋಟಿಗೆ ಹೋಗ್ತದೆ. ಅದು ಆಗೋದಿಲ್ಲ. 90 ಬರುವವರು ಎಷ್ಟೋ ಜನ, 91 ಬರುವವರು ಬಹಳ ಕಡಿಮೆ, 92 ಹೀಗೆ 100ರಲ್ಲಿ ಬಂದಾಗ ಪ್ರತಿಶತಕ್ಕೆ ಹೋಗುವಾಗ ಒಂದೊಂದು ಅಂಕ ಅದರಲ್ಲಿ ಪಾಯಿಂಟ್ ಶುರುವಾಗುತ್ತೆ. ಮತ್ತೆ 93.4, 93.7, 93.9 ಇದು ಶುರುವಾಗುತ್ತೆ. ಮತ್ತೆ ಫ್ರಾಕ್ಷನ್ಸ್ ಎಷ್ಟು ಬರುತ್ತೆ ಅಂತ ಮುಂದೋಗ್ತಾ ಗೇಸಲ್ಲಿ ತಾರತಮ್ಯದಲ್ಲಿ ಎಷ್ಟು ಜೋರಿ ಇರ್ತದೆ, ಎಷ್ಟು ಪೈಪೋಟಿ ಇರ್ತದೆ, ಎಷ್ಟು ಯೋಗ್ಯತೆ ಇರ್ತದೆ, ಎಷ್ಟು ಅದ್ಭುತವಾದಂಥ ಕಸರತ್ತುಗಳು, ಸಭಾರಾಧನೆಗಳು, ಚಿಂತನೆಗಳು ಮಡುಗಟ್ಟಿರ್ತವೆ. ಇದನ್ನು ಹೇಳ್ತಾರೆ ಜ್ಞಾನದಲ್ಲಿನ ತಾರತಮ್ಯ, ಆನಂದದಲ್ಲಿನ ತಾರತಮ್ಯಕ್ಕೆ ಇದೆಲ್ಲ ಗಮ್ಮತ್ತುಗಳು, ಲೆಕ್ಕಾಚಾರದ ವ್ಯವಸ್ಥೆಗಳು. ಯತ್ ಪೃಥಿವ್ಯಾಮ್ರಿಹಿ ಏವಂ ಹಿರಣ್ಯಂ ಪಶವ ಸ್ತ್ರೀಯ ಅಂತಾರೆ. ಇಡೀ ಲೋಕದಲ್ಲಿದ್ದ ಎಲ್ಲ ದವಸ ಧಾನ್ಯಗಳು, ಎಲ್ಲ ಹುಡುಗಿ ಮತ್ತೊಂದು ಇನ್ನೊಂದು ಹೇಳತಕ್ಕಂಥ ಕಾಮನೋತ್ತೇಜಕವಾದ ಪದಾರ್ಥಗಳು, ದುಡ್ಡಿನ ಕೊಪ್ಪರಿಗೆಗಳು, ಹಟ್ಟಿಯಲ್ಲಿ ತುಂಬಿರತಕ್ಕ ಪಶುಗಳು, ಕುದುರೆಗಳು, ಆನೆಗಳು, ಈ ಸಂಪತ್ತುಗಳು ಪೂರ್ತಿ, ಇನ್ನು ರತ್ನ ಇವೆಲ್ಲ ಎಲ್ಲ ಸೇರಿ ಒಬ್ಬನ ಅಂಗಳದಲ್ಲಿ ಬಿದ್ದರೆ, ಇಡೀ ಜಗತ್ತಿನ ಒಬ್ಬರ ಅಂಗಳ ಬೀಳಲಿಕ್ಕೆ ಆಗುವುದಿಲ್ಲಲ್ಲ, ಬಿದ್ದರೆ ಅದನ್ನು ನಾವು ಒಂದು ಆನಂದ ಅಂತ ಹೇಳ್ತೇವೆ ಲೆಕ್ಕ ಮಾಡಲಿಕ್ಕೆ. ಇಂಥದ್ದು 100 ಆನಂದ, 10,000 ಆನಂದ, ಲಕ್ಷ ಆನಂದ ಎಳಿಕ್ಷನ್ ಮಾಡೋದು. ಮತ್ತೆ ತೇ ಶತಂ ಪ್ರಜಾಪತೇರಾನಂದ ಶ್ರೋತ್ರಿಯಸ್ಯದ ಕಾಮಃ ತಸ್ಯ ಹೇಳಿಕೊಂಡು ಶುರು ಮಾಡ್ತೇವೆ. ಇಂಥದ್ದು ಗ್ರೇಡೇಷನ್ ಹೇಳ್ತಾ ಒಂದು 10-20 ಮೆಟ್ಟಲುಗಳಿವೆ, ಸ್ಟೆಪ್ಸ್ಗಳಿವೆ. ಲೆಕ್ಕ ಹಾಕಿ ಆಗಿದ್ರೆ ಆನಂದ ಎಷ್ಟಾಯಿತು. ಇಡೀ ಪ್ರಪಂಚದಲ್ಲಿ ಒಟ್ಟಿರತಕ್ಕ ಎಲ್ಲ ದವಸ ಧಾನ್ಯಗಳು ಒಬ್ಬನ ಅಂಗಳದಲ್ಲಿ ಬೀಳುವುದು ಎನ್ನುವುದು ಆಗದ ಮಾತು. ಯಾಕೆ ಅವನ ಅಂಗಳದಲ್ಲಿ ಅದು ಹಿಡಿಬೇಕಲ್ಲ. ಅದು ಅಷ್ಟೂ ಲೋಕದ ದವಸ ಧಾನ್ಯ ಅವನದ್ದೇ ಹೆಸರಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಹಾಗೆ ಮಾಡುವ, ಹಾಗೆ ಮಾಡಿದರೂ ಅದು ಒಂದು ಆನಂದದಲ್ಲಿ ನಮ್ಮದು ಲೆಕ್ಕಕ್ಕೆ ಸಿಗುವುದು. ಈಗ ಇದ್ದದ್ದು ಪೂರ್ತಿ ದವಸ ಧಾನ್ಯಗಳು, ಮುತ್ತುರತ್ನಗಳು, ಹುಡುಗಿ ಬಾಪ್ತುಗಳು ಇವೆಲ್ಲ ಇಟ್ಟುಕೊಂಡು ಇಡೀ ಪ್ರಪಂಚ ಪೂರ್ತಿ ಒಬ್ಬನ ಹೆಸರು ಹಾಕಿದರೂ ಅದು ನಮಗೆ ಒಂದು ಆನಂದಕ್ಕೆ ಲೆಕ್ಕ ಬಂದು ಇನ್ನು 100ಕ್ಕೆ 1000ಕ್ಕೆ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಇದನ್ನು ಅವರು ಹೇಳಿತ್ತು. ಯಥಾ ಪಾದೋಸ್ಯ ವಿಶ್ವ, ಇದೆಲ್ಲ ಜಗತ್ತು ಎಲ್ಲಿ ಉಂಟು ಹೇಳಿದೆ ದೇವರ ಇದರಲ್ಲಿ ಎಂಥದ್ದು ಅಲ್ಲ. ಈಗ ನೀವು 25 ಮಾಡಿದರೂ ನನಗೇನು ತೊಂದರೆ, ಯಾಕೆ 26 ಆಗಲಿಕ್ಕೆ ಕಷ್ಟ ಉಂಟು, ಇನ್ನು 100 ಆಗೋದು ಯಾವಾಗ. ಪಾದೋಸ್ಯ ವಿಶ್ವಭೂತಾನಿ
ತ್ರಿಪಾದಸ್ಯ ಅಮೃತಂ ದಿವಿ, ತ್ರಿಪಾದ ಅಸ್ಯ ಅಮೃತಂ ದಿವಿ, ಇವನ ಇನ್ನು 3 ಪಾಲು ಮೇಲೆ ಉಂಟಲ್ಲ ಅದು ಕಾಣುವುದಿಲ್ಲ, ಅದು ಮುಕ್ತರಿಗೆ ಗಮ್ಯವಾದದ್ದು. ಅನಂತಾಸನ ವೈಕುಂಠ ನಾರಾಯಣ ಪುರಾಣಿತು ಅಂತ 3 ಲೋಕ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅದನ್ನು ನಾರಾಯಣಪುರ ಅಂತ ಕರೀತಾರೆ ಶ್ವೇತದ್ವೀಪವನ್ನು. ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧೋಧಾಯ ಮೂರ್ಧಸು, ಇದು ಮತ್ತೆ ಶ್ಲೋಕವೇ ಇಲ್ಲಿದ್ದಲ್ಲ. ದೇವರ 3 ರೂಪಗಳು ಅಮೃತ, ಅಭಯ, ಕ್ಷೇಮ. ಅಮೃತ, ಕ್ಷೇಮ, ಅಭಯ ಅಂತ ಈ 3 ಲೋಕದಲ್ಲಿ ಇರತಕ್ಕ ಭಗವಂತನ ರೂಪಗಳು. ಅದನ್ನೇ ಹೇಳಿದ್ದು ತ್ರಿಪಾತ್. ಈಗ ಗೊತ್ತಾಯ್ತು ನಮಗೆ, ತ್ರಿಪಾತ್ ಅಂದರೆ ಮುಕ್ಕಾಲೊಂದು ಅರ್ಥ ಅಲ್ಲ, 3 ರೂಪ ಅಂತ. ತ್ರಿಪಾದಸ್ಯ ಅಮೃತಂ ದಿವಿ ಎಂದು, ಪಾದೋಸ್ಯ ವಿಶ್ವಭೂತಾನಿ. ಈ ಜಗತ್ತು ಒಂದು ರೂಪದಿಂದ ಚಿಂತನೆಗೆ ಸಿಗ್ತದೆ, 3 ರೂಪಗಳು ಬೇರೆ ಇವೆ. ಅನಿರುದ್ಧ ರೂಪ ಇಲ್ಲಿದೆ, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳು ಬೇರೆ ಇವೆ ಅಂತ ಎಲ್ಲ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ತುಂಬ ಅರ್ಥಗಳಿವೆ ಇದು ನೋಡ್ಲಿಕ್ಕೆ ಹೋದ್ರೆ. ಪಾದ ಅಂದರೆ ರೂಪ ಅಂತ ಅರ್ಥ. ಉತ್ತಮ ನಾಮ ಸ್ವರೂಪ ಅಂತೂ ಪಾದ ಶಬ್ದೇನ ಬಣ್ಯತೆ ಅಂತ. ಶ್ರೀಪಾದರು ಅಂತ ಹೇಳೋದಿಲ್ವಾ? ಶ್ರೀಪಾದರು ಅಂದರೆ ಕಾಲು ಅಂತ ಅರ್ಥವ, ಮಿಸ್ಟರ್ ಕಾಲು ಅಂತ ಅರ್ಥವ. ನಾವು ಶ್ರೀ ಅಂದರೆ ಮಿಸ್ಟರ್ ಅಂತ ಅರ್ಥ, ಯೋಗ್ಯತಾವಂತರು ಅಂತ ಅರ್ಥ. ಪಾದ ಅಂದರೆ ಕಾಲೊಂದು. ಆದ್ದರಿಂದ ಅದನ್ನು ತೀರಾ ತರ್ಜುಮೆ ಮಾಡಿ ನಾನು ಕನ್ನಡದಲ್ಲೇ ಹೇಳಿದ್ದೇನೆ ಹೇಳಿಕ್ಕಿದ್ರೆ ಹೇಳಿಕೊಂಡು ಅತ್ಯಂತ ಗುಣಯುಕ್ತವಾಗಿರತಕ್ಕಂಥ ಕಾಲುಗಳೇ ಬನ್ನಿ ಹೇಳಿದರೆ ಅರ್ಥ ಆಗುತ್ತೆ ಶ್ರೀಪಾದರು ಎನ್ನುವುದಕ್ಕೆ. ಅಂದ ಉತ್ತಮಾನಾಂ ಸ್ವರೂಪ ಅಂತೂ ಪಾದಶಬ್ದೇನೆ. ಪಿತೃಪಾದರು ಅಂತಾರೆ ತಂದೆಯರನ್ನು ಕರೆಯುವಾಗ, ಪಿತೃಪಾದರು, ತೀರ್ಥಪಾದರು ಹೇಳ್ತಾರೆ. ತೀರ್ಥಪಾದರು ಏನು ಅರ್ಥ? ಕಾಲು ಅಂತ ಹೇಳೋದಾ? ಅಂದರೆ ದೊಡ್ಡವರನ್ನು ಕಾಲು ಮಾತ್ರ ನೋಡಬೇಕು, ಮೋರೆಗೆ ಮೋರೆ ಕೊಟ್ಟು ನೋಡುವುದಲ್ಲ, ಮೋರೆಗೆ ಮೋರೆ ಕೊಟ್ಟು ಮಾತಾಡುವುದಲ್ಲ, ಮೋರೆಗೆ ಮೋರೆ ಹೊಡೆದಾಗಿ ನೋಡುವುದಲ್ಲ. ಹೇಳಲಿಕ್ಕೆ ಕೆಳಗೆ ನೋಡಿಕೊಂಡಿರಬೇಕು, ಕಾಲು ಮಾತ್ರ ನೋಡಬೇಕು, ಕಾಲು ಮಾತ್ರ ಮುಟ್ಟಬೇಕು. ಈ ರೀತಿಯಾಗಿ ಹೇಳಲಿಕ್ಕೋಸ್ಕರ ಪಾದ ಅಂತ ಹೇಳಿಕೊಂಡು ಚಿಂತನೆ ಮಾಡಿದ್ರು. ಪಾದದಿಂದಲೇ ಅವರ ಚಿಂತನೆ ಮಾಡಿ ಮುಗಿಸಬೇಕು ಅಂತ. ಆದ್ದರಿಂದ ತಮ್ಮ ಪಾದ ಮನೆಗೆ ಬೆಳೆಸಬೇಕು ಅಂತ ಹೇಳ್ತಾರೆ. ಕಾಲು ಮಾತ್ರ ಬಂದರೆ ಸಾಕಾ? ಕೈಯೆಲ್ಲ ಬಿಟ್ಟು ಬರಬೇಕು ಹೇಳೋದಾ? ಅಂದರೆ ಹೇಳುವ ಕ್ರಮ, ಅಂದರೆ ದೊಡ್ಡವರನ್ನು ಗುರುತಿಸುವ ವಿಧಾನ. ಆದ್ದರಿಂದ ಪಾದೋಸ್ಯ ವಿಶ್ವಭೂತಾನಿ, ಇಡೀ ಸಮಗ್ರವಾದ ಪ್ರಪಂಚ ಭಗವಂತನ ಒಂದು ರೂಪದಿಂದ ವ್ಯಾಪಿಸಲ್ಪಟ್ಟಿದೆ, ಒಂದು ರೂಪದಿಂದ ನಿಯಮಿಸಲ್ಪಟ್ಟಿದೆ, ಒಂದು ರೂಪ ಕೆಲಸ ಮಾಡ್ತಾ ಇದೆ. ಅನಿರುದ್ಧ ರೂಪ ಪ್ರತಿಯೊಳಗೆ ಪ್ರವೇಶ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾ ಇದೆ. ಅದರ ಆಚೆಗಿರುವ ಪ್ರದ್ಯುಮ್ನ ರೂಪ ಬ್ರಹ್ಮಾಂಡವನ್ನು ಕೊಟ್ಟಿದೆ, ಅದರ ಆಚೆ ನಿಂತ ಸಂಕರ್ಷಣ ರೂಪ ಬ್ರಹ್ಮಾಂಡವನ್ನು ಮುಗಿಸ್ತದೆ, ಅದರ ಆಚೆಗಿರತಕ್ಕ ವಾಸುದೇವ ರೂಪ ಬ್ರಹ್ಮಾಂಡದಿಂದ ಹೊರಗೆ ಬರುವವರಿಗೆ ಆಸರೆ ಆಗಿದೆ, ಮೋಕ್ಷವನ್ನು ಕೊಡ್ತದೆ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷ ಮಾಡುವ ಭಗವಂತನ ರೂಪಗಳ ಬಗ್ಗೆ ಹೇಳುತ್ತಾ ಏತಾವಾನಸ್ಯ ಮಹಿಮಾ ಅಂತ ಸೃಷ್ಟಿ ರೂಪದ ಬಗ್ಗೆ ಮಾತಾಡುತ್ತಾ ಒಳಗೆ ಹೊಕ್ಕ ಭಗವಂತನ 3ನೇ ರೂಪಕ್ಕೆ ಬಂದು ತೃತೀಯಂ ದೇಹಿನಾಂ ದೇಹೇ ಅಲ್ಲಿಗೆ ಬಂದಿದೆ ಎಲ್ಲರೊಳಗೆ. ಆದ್ದರಿಂದ ಪುರುಷ ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ ಪುರುಷಃ ಅಂತ ಹೇಳಿತ್ತು. ದೇವತೆಗಳಿಂದ ಪೂರ್ವಿಹಿ ಸನ್ಯತೆ ಅಂತ, ಮುಂದಿನವರಿಂದೆಲ್ಲ ದೊಡ್ಡವರಿಂದ ಮುಕ್ತರಿಂದ, ಆನಂತರ ಇಲ್ಲೇ ಇರತಕ್ಕಂಥ ಮುಕ್ತಿ ಯೋಗ್ಯರಿಂದ, ವಿಶೇಷವಾಗಿ ಲಕ್ಷ್ಮಿಯಿಂದ ಮನೆಗೊಳಗಾಗಿರೋದು. ಇದು 3 ರೂಪಗಳ ಬಗ್ಗೆ, ಅಮೃತ ಕ್ಷೇಮ ಅಭಯ ಅಂದರೆ ಅದರ್ಥ ಎಲ್ಲ. ಅಂಥವರಿಂದ ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಅದರ ಬಗ್ಗೆಯೂ ಅರ್ಥ. ಅದು ಸಾಹಿತ್ಯ ಅದು ಕೇವಲ ವ್ಯಕ್ತಿಗಳಿಗೆ ಭಿನ್ನವಾದದಿಂದ ಒಂದು ಯೋಗ್ಯತೆಗೆ ಮಾತ್ರ ಸಿಗುವುದರಿಂದ ಅದನ್ನು ಹೇಳದೆ ಹೀಗೆ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅನ್ನುವ ನೆಲೆಯಲ್ಲಿ ಭಗವಂತನ ಪ್ರಪಂಚದ ವಿಲಕ್ಷಣನಾದ ಭಗವಂತನ ಬಗ್ಗೆ ಹೇಳುತ್ತಾ ಭಗವಂತನೂ ಅರ್ಥ ಆಗ್ತಾನೆ. ಏತಾವಾನ್ ಭಗವಂತ ಇಷ್ಟಿದ್ದಾನೆ, ನಮ್ಮ ಕೈಗೆ ಸಿಗುವವನು ಎಲ್ಲಿದ್ದಾನೆ ಅಂದರೆ ಪ್ರತಿಯೊಬ್ಬರ ಒಳಗೆ ಸಿಗ್ತಾನೆ. ಪಾದೋಸ್ಯ ವಿಶ್ವಭೂತಾನಿ ವಿಶ್ವಾನಿ ಭೂತಾನಿ ಅಸ್ಯ ಪಾದ, ಇಡೀ ಜಗತ್ತು ಇದು ಭಗವಂತ ಉದ್ಧವನಿಗೆ, ಕೃಷ್ಣ ಉದ್ಧವನಿಗೆ ಹೇಳುವ ಕೊನೆಯ ಲೆಕ್ಕ. ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಕಂ ಮರುತು ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ. ಇದಕ್ಕೆ ಪೂಜಾಸ್ಥಾನವನ್ನು ಕೊಟ್ಟ ನಮಗೆ ಪ್ರತೀಕ. ಲೋಕದಲ್ಲಿರತಕ್ಕ ಎಲ್ಲ ಪ್ರತೀಕಗಳು ಭಗವಂತನ ಪ್ರತೀಕಗಳೇ, ವ್ಯಕ್ತಿಗಳು ಭಗವಂತನ ಪ್ರತಿಮಾ ಮಾಧ್ಯಮಗಳೇ. ಮನೆಯಲ್ಲೇ ಇರತಕ್ಕಂತಹ ಉತ್ತಮ ಪ್ರತೀಕಗಳು ತಂದೆ ತಾಯಿಗಳು, ಅಣ್ಣ ಅಕ್ಕಂದಿಯರು, ಮತ್ತೆ ಬರತಕ್ಕಂತಹ ಮಕ್ಕಳು, ಇದು ಮನೆಯಲ್ಲೇ ಸಿಗತಕ್ಕಂಥ ಪ್ರತೀಕಗಳು. ಮತ್ತು ಆಗಾಗ್ಗೆ ಸಿಗತಕ್ಕಂಥ ಬಂಧುಗಳು, ಅತಿಥಿಗಳು, ಗುರುಸ್ಥಾನದಲ್ಲಿ ನಿಂತವರು, ಆಚಾರ್ಯರು, ಇವರೆಲ್ಲ ನಮಗೆ ಪ್ರತೀಕಗಳು. ಅದಲ್ಲದೆ ಇಡೀ ಜಗತ್ತೇ ಭಗವಂತನ ಪ್ರತೀಕ. ಯಥಾಮಾನಸ್ಯ ಮಹಿಮ, ಇದು ದೇವರ ವೈಭವ ಅಂತಾರೆ. ಇಡೀ ಜಗತ್ತು ಭಗವಂತನ ಪ್ರತೀಕಗಳಾಗಿ ದೇವಸ್ಥಾನಗಳಾಗಿ ನಿಂತಿವೆ. ನೀವು ಎಲ್ಲೆಂದರಲ್ಲಿ ದೇವರನ್ನು ಕಾಣಬಹುದು, ಆದರೆ ಅದು ದೇವರಲ್ಲ, ಪ್ರತಿಮೆ ದೇವರಲ್ಲ, ದೇವರು ಅದಕ್ಕಿಂತ ಬೇರೆ ಇದ್ದಾನೆ. ಯಥಾವಾನಸ್ಯ ಮಹಿಮಾ ಅಥವಾ ಜ್ಯಾಯಾಂಶ ಪುರುಷ, ಇದಕ್ಕಿಂತ ಎಷ್ಟೋ ಮೇಲೆ ದೇವರು, ಎಷ್ಟೋ ದೊಡ್ಡದು ದೇವರು, ಇದಕ್ಕಿಂತ ಎಷ್ಟೋ ಅತ್ಯಂತ ಎತ್ತರದವ ಪುರುಷೋತ್ತಮ ಭಗವಂತ ಇದ್ದಾನೆ. ಇದು ಕೇವಲ ಪಾದ, ಇದು ಪಾದಸ್ಥಾನ, ಇದು ಪ್ರತೀಕ ಮಾತ್ರ. ಅವನ ರೂಪವನ್ನು ಅಭಿವ್ಯಕ್ತಿಗೊಳಿಸತಕ್ಕಂಥ ರೂಪ ತ್ರಿಪಾತ್ಸ್ ಅಮೃತ. ಬೇರೆ ಅಮೃತಪ್ರಾಯವಾಗಿರತಕ್ಕಂತಹ ಮುಕ್ತ ಲೋಕದಲ್ಲಿ ಇರತಕ್ಕಂಥ ವಸ್ತುಗಳು, ಇದು ಲೋಕ ಅಮುಕ್ತ ಲೋಕ. ಈ ಲೋಕದಲ್ಲಿ ಇರತಕ್ಕಂಥ ರೂಪ ಭಗವಂತನ ಉಪಾಸನೆ ಸಿಗುವಂಥದ್ದು ಅಮುಕ್ತ ಲೋಕದಲ್ಲಿ. ಇದು ಮುಕ್ತ ಲೋಕದ ಅನಂತಾಸನ ವೈಕುಂಠ ನಾರಾಯಣಪುರ ಅದು ಪ್ರತ್ಯೇಕ ಇದೆ. ಅಲ್ಲಿ ಭಗವಂತ ನಿಮಗೆ ಪರಿಪೂರ್ಣವಾದಂಥ ಅಮೃತಾದಿಗಳನ್ನು, ಅಮೃತ ಕ್ಷೇಮ ಅಭಯ
ಬೇರೆ ಈ ಲೋಕದಲ್ಲಿ ಅಮೃತ ಇಲ್ಲ, ಮೃತಿ ಇದೆ. ಈ ಲೋಕದಲ್ಲಿ ಕ್ಷೇಮ ಇಲ್ಲ, ಕ್ಷಾಮ ಇದೆ. ಈ ಲೋಕದಲ್ಲಿ ಅಭಯ ಇಲ್ಲ, ಭಯ ಇದೆ. ಆ ಲೋಕದ ಹೆಸರುಗಳು ಹೇಗಿದೆ ಅಂದರೆ ಅಮೃತ, ಅಭಯ, ಕ್ಷೇಮ. ಇದು ಭಗವಂತನ 3 ರೂಪಗಳು. ಈ 3 ರೂಪಗಳು ನಿಂತ ಲೋಕಗಳು ಬೇರೆ ಇವೆ ಅನ್ನುವ ನೆಲೆಯಲ್ಲಿ ಭಗವಂತ ಅತ್ಯಂತ ದೊಡ್ಡ ವೈಭವದ ಚಿಂತನೆಯನ್ನು ಅನೇಕ ಅರ್ಥಗಳು ಪುರುಷಕ್ಕೆ ಬಂದಿವೆ. ಅದನ್ನು ಇವತ್ತು ನಾವು ಕಂಡಿದ್ದೆ. ಮತ್ತು ನಾಳೆ ಶ್ರೀಕೃಷ್ಣ ಅರ್ಪಣಮಸ್ತು.